नमो अरिहन्ताणं नमो सिद्धाणं नमो आयर्याणं नमो वज्झायाणं नमो लोये सव्वसाहुणम् ओंकारं बिन्दुसंयुक्तं नित्यं ध्यायन्ति योगिनः कामदं मोक्षदं चैव ओंकाराय नमो नमः। अविरलशब्दघनौघलप्रक्षालितसकलभूतलमलकलङ्का मुनिभिरुपासिततीर्था सरस्वती हरितु नो दुरितान् अज्ञानतिमिरान्धानां ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। मङ्गलं भगवान् वीरो मङ्गलं गौतमो गणी मङ्गलं कुन्दकुन्दार्यो जैनधर्मोऽस्तु मङ्गलं सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनम्। श्रीमत्परमगम्भीरं स्याद्वादामोघलाञ्छनं जीयात्रैलोक्यनाथस्य शासनं जिनशासनं। ನಮ್ಮ ಪ್ರಥಮಾನಿಯೋಗ, ಕರ್ಣಾನಿಯೋಗ, ದ್ರವ್ಯಾನಿಯೋಗ, ಚರಣಾನಿಯೋಗದ ಒಂದು ಆಧಾರದಿಂದ ಅವುಗಳ ವರ್ಣನಾ ಪದ್ಧತಿಯನ್ನು ಕುರಿತು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ವರ್ಣನಾ ಪದ್ಧತಿ ಅಂದ ತಕ್ಷಣ ನಮಗೆ ಜ್ಞಾಪಕಕ್ಕೆ ಬರುವಂಥದ್ದು ಯಾವ ವರ್ಣನೆ ಮಾಡತಕ್ಕಂತಹ ವಿಧಾನ ಇದೆ. ಪ್ರಪಂಚದಲ್ಲಿ ವರ್ಣನೆ ಮಾಡ್ತಕ್ಕಂತಹ ಅನೇಕ ವಿಧಾನಗಳಿದೆ. ಅದು ಕಥೆಯ ವಿಧಾನ ಆಗಿರ್ಬೋದು, ಅದು ಕವನದ ವಿಧಾನ ಆಗಿರ್ಬೋದು, ಅನೇಕ ರೀತಿಯಾಗಿ ಯಾವ ವಿಧಾನದ ಚರ್ಚೆ ನಡೀತಾ ಇದೆ, ಅದು ನಡೀತಾ ಇದೆ. ಹಾಗಾಗಿ ಆ ಒಂದು ವಿಷಯವನ್ನು ಕುರಿತುಕೊಂಡು ನಾವು ಚರ್ಚೆ ಮಾಡ್ತಕ್ಕಂತಹ ಯಾವ ವಿಚಾರ ಇದೆ, ಇಲ್ಲಿ ನಿನ್ನೆ ನಾವು ಪ್ರಥಮಾನಿಯೋಗದ ಚರ್ಚೆಯನ್ನು ಮಾಡಿದ್ದೇವೆ. ಪ್ರಥಮಾನಿಯೋಗದ ಚರ್ಚೆಯ ಒಂದು ಮುಖ್ಯವಾದ ಸ್ವರೂಪ ಏನು ಅಂತ ಹೇಳಿದ್ರೆ, ಪ್ರಥಮಾನಿಯೋಗದಲ್ಲಿ ಯಾವೆಲ್ಲ ರೀತಿಯಾಗಿ ಆ ಕಥೆಗಳ ಒಂದು ವರ್ಣನೆ ಇದೆ, ಯಾವ ರೀತಿಯಾಗಿ ಆ ಕಥೆಗಳಲ್ಲಿ ಮೂಲ ರೂಪವಾಗಿ ವೀತರಾಗತಿಯನ್ನು ಪೋಷಿಸಲಾಗಿರುತ್ತೆ ಅನ್ನೋದನ್ನು ನಾವು ತಿಳಿಬೇಕಾಗುತ್ತೆ. ಪ್ರಥಮಾನುಯೋಗದ ಮುಖ್ಯ ಪ್ರಯೋಜನ ಏನಿದೆ, ಪಾಪದಿಂದ ಜೀವಿಯನ್ನು ಬಿಡಿಸಿ ಪುಣ್ಯದಲ್ಲಿ ಜೀವಿಯನ್ನು ಸ್ಥಾಪನೆ ಮಾಡೋದು है ना। ये एकमात्र प्रयोजन पाप छुड़ाना और पुण्य में प्रवृत्ति कराना है ना। ಯಾವ ರೀತಿಯಾದ ಕರ್ಮ ಆ ರೀತಿಯಾದ ಫಲ है ना। ಇದೇನಿದೆ, ಇದು ಪ್ರಥಮಾನುಯೋಗದ ವರ್ಣನಾ ಪದ್ಧತಿ ಇದೆ. ಪ್ರಥಮಾನುಯೋಗದ ಕಥೆಗಳನ್ನು ನಾವು ನೋಡ್ತಾ ಹೋದರೆ ನಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ರಾವಣ ಇದ್ದಾನೆ. ರಾವಣ ಏನು ಮಾಡ್ತಾನೆ? ರಾವಣ ವಾಸ್ತವಿಕವಾಗಿ ನರಕಕ್ಕೆ ಹೋದ. ರಾವಣ ನರಕಕ್ಕೆ ಯಾಕೆ ಹೋದ ನಮಗೆಲ್ಲ ಗೊತ್ತಿದೆ. ಪ್ರಥಮಾನುಯೋಗಿ ಏನು ಹೇಳುತ್ತೆ, ರಾವಣ ಸೀತೆಯನ್ನು ತಪ್ಪು ದೃಷ್ಟಿಯಿಂದ ನೋಡಿದ್ದ, ಹಾಗಾಗಿ ನರಕಕ್ಕೆ ಹೋದ. ಅದೇ ಪ್ರಥಮಾನುಯೋಗದಲ್ಲಿ ಇನ್ನೊಬ್ಬ ರಾಜನ ಕಥೆ ಬರುತ್ತೆ, ಮಧುರಾಜ. ಮಧುರಾಜ ಕೂಡ ಅದೇ ರೀತಿಯಾದ ತಪ್ಪನ್ನು ಮಾಡಿದ್ದ, ವ್ಯಭಿಚಾರವನ್ನು ಮಾಡಿದ್ದ. ಆದರೂ ಮಧುರಾಜ ನರಕಕ್ಕೆ ಹೋಗೋದಿಲ್ಲ. ಮಧುರಾಜ ಮರಣ ಹೊಂದಿ ಭೋಗ ಭೂಮಿಗೆ ಹೋಗ್ತಾನೆ ಏನ. ಮಧುರಾಜ ಭೋಗ ಭೂಮಿಗೆ ಹೋಗ್ತಾನೆ, ಮತ್ತೆ ರಾವಣ ಎಲ್ಲಿಗೆ ಹೋಗ್ತಾನೆ? ನರಕಕ್ಕೆ ಹೋಗ್ತಾನೆ. ಇಬ್ಬರ ಜೀವನದಲ್ಲಿ ನಮಗೆ ವ್ಯಭಿಚಾರ ಕಾಣಿಸುತ್ತೆ. ಮಧುರಾಜನ ಜೀವನದಲ್ಲಿ ಅದಕ್ಕಿಂತ ಒಂದು ಹೆಚ್ಚಿನ ವ್ಯಭಿಚಾರ ಕಾಣಿಸುತ್ತೆ. ಆದರೂ ಕೂಡ
ಏನು ಹೇಳುತ್ತೆ ಜಿನ್ವಾಣಿ? ಮಧುರಾಜ ಹಿಂದೆ ಕೆಲವು ಮುನಿಗಳಿಗೆ ಆಹಾರ ಕೊಟ್ಟಿದ್ದ, ಹಾಗಾಗಿ ಅವನು ಭೋಗಭೂಮಿಗೆ ಹೋದ. ಹಾಗಾದ್ರೆ ರಾವಣ ಏನು? ರಾವಣ ಬಹಳ ದೊಡ್ಡ ಮಹಾತ್ಮ, ಬಹಳ ದೊಡ್ಡ ಧಾರ್ಮಿಕ ವ್ಯಕ್ತಿ ಇದ್ದ. ರಾವಣ ತನ್ನ ಜೀವನದಲ್ಲಿ ಯಾವುದೇ ಮುನಿಗಳಿಗೆ ಆಹಾರ ಕೊಟ್ಟಿರಲಿಲ್ವೇನು? ಹೀಗಿರ್ಲಿಕ್ಕೆ ಸಾಧ್ಯ ಇದೆಯೇನು? ದಿನನಿತ್ಯ ಯಾರಿಗೆ ದೇವದರ್ಶನ ಮಾಡುವಂತಹ ನಿಯಮ ಇದೆ, ಅನೇಕ ಋತೋಪವಾಸಗಳಲ್ಲಿ ಪ್ರಸಿದ್ಧ ಇರುವಂತಹ ರಾವಣ ಜೀವನದಲ್ಲಿ ಒಂದು ಬಾರಿ ಕೂಡ ಯಾವ ಮುನಿಗಳಿಗೆ ಆಹಾರನೇ ಕೊಟ್ಟಿಲ್ಲದೆ ಇದ್ದಿರಬಹುದೇನು? ವಾಸ್ತವಿಕವಾಗಿ ಹೀಗಿಲ್ಲ ವಿಚಾರ. ಆದರೆ ಪ್ರಥಮಾನಿ ಯೋಗದಲ್ಲಿ ಈ ಪ್ರಶ್ನೆ ಬರೋದಿಲ್ಲ. ಪ್ರಥಮಾನಿ ಯೋಗಕ್ಕೆ ಹೋಗಿ ನಾವು ಕೇಳಿದ್ರೆ ರಾವಣನಿಗೆ ಯಾಕೆ ಈ ಶಿಕ್ಷೆ ಆಯಿತು, ಮಧುರಾಜನಿಗೆ ಯಾಕೆ ಭೋಗಭೂಮಿಯ ಪ್ರಾಪ್ತಿ ಆಯಿತು ಅಂತ ಕೇಳಿದ್ರೆ ಪ್ರಥಮಾನಿ ಯೋಗ ಏನು ಹೇಳುತ್ತೆ? ಈ ಜಂಜಾಟ ಎಲ್ಲ ನನ್ನ ಮುಂದೆ ತಗೊಂಬರ್ಬೇಡ ನೀನು. ಈ ರೀತಿಯಾದ ವಿವಾದಗಳಿಗೆ ನನ್ನ ಹತ್ರ ಜಾಗ ಇಲ್ಲ. ಯಾಕೆ ಜಾಗ ಇಲ್ಲ? ನನ್ನ ಉದ್ದೇಶ ಒಂದೇ ಇದೆ. ಏನು ಉದ್ದೇಶ ಇದೆ? ಯಾವ ಜೀವಿ ಪಾಪದಲ್ಲಿದ್ದಾನೆ ಅವನನ್ನ ಪುಣ್ಯದಲ್ಲಿ ಸ್ಥಿರೀಕರಿಸೋದು. ಅಂದರೆ ಯಾವ ಜೀವ ಅಸತ್ ಮಾರ್ಗದಲ್ಲಿದ್ದಾನೆ ಆ ಅಸತ್ ಕರ್ಮದ ಫಲ ಅಸತ್ ಇದೆ ಅಂತ ತೋರಿಸೋದು ಮಾತ್ರ ಪುಣ್ಯದ ಕೆಲಸ, ಪ್ರಥಮಾನಿ ಯೋಗದ ಕೆಲಸ ಇದೆ. ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರಲ್ಲ, ಚಿಕ್ಕ ಮಕ್ಕಳು ಅನೇಕ ಸಲ ನಾವು ನೋಡ್ತೇವೆ ಊಟ ಮಾಡ್ತಾ ಇರೋದಿಲ್ಲ. ಅಮ್ಮ ಹಿಂದೆ ಊಟ ತಗೊಂಡು ಓಡ್ತಾ ಇದ್ದಾಳೆ, ಇವನು ಮುಂದೆ ಓಡ್ತಾ ಇರ್ತಾನೆ. ಓಡ್ತಾ 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 ಎಡವಿ ಬಿದ್ದು ಬಿಡ್ತಾನೆ. ಬಿದ್ದ ತಕ್ಷಣ ಅಮ್ಮ ಏನು ಹೇಳ್ತಾಳೆ? ನೋಡು, ನೀನು ಊಟ ಮಾಡದೆ ಓಡ್ತಿದ್ದಲ್ಲ, ಅದಕ್ಕೆ ಬಿದ್ದೆ, ಅದಕ್ಕೆ ಊಟ ಮಾಡಬೇಕು, ಇಲ್ಲಾಂದ್ರೆ ಮತ್ತೆ ಬೀಳ್ತೀಯ ನೀನು. ಅಮ್ಮ ಏನು ಹೇಳಿದ್ಲು? ಊಟ ಮಾಡದೆ ಹೋದ್ರೆ ಬಿದ್ದು ಬಿಡ್ತೀಯ, ಬಿದ್ದು ಏಟು ಮಾಡ್ಕೊಂಡ್ಬಿಡ್ತೀಯ. ಹಾಗಾಗಿ ನೀನು ಎಡವಿ ಬೀಳಬಾರ್ದಂದ್ರೆ ಊಟ ಮಾಡಬೇಕು. ಮಗು ಒಪ್ಕೊಂಡ, ದಿನ ಊಟ ಮಾಡ್ಲಿಕ್ಕೆ ಶುರು ಮಾಡ್ದ. ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಏನಾಯ್ತು? ಊಟ ಎಲ್ಲ ಮಾಡಿದ್ದ, ಎಲ್ಲ ಚೆನ್ನಾಗಿದ್ದ. ಮತ್ತು ಅಂದ್ರೂ ಕೂಡ ಏನಾಯ್ತು? ಎಡವು ಬಿದ್ದುಬಿಟ್ಟ. ಈಗ ಆ ಮಗು ಪ್ರಶ್ನೆ ಏನು ಕೇಳ್ತಾನೆ ಅಮ್ಮನಿಗೆ? ನಾನು ಊಟ ಮಾಡಿದ್ದೆ, ನೀನು ಹೆಂಗೆ ಹೇಳ್ತೀಯ ಹಂಗೆ ಎಲ್ಲ ತಿಂದಿದ್ದೆ, ಆದ್ರೂ ಕೂಡ ಎಡವು ಬಿದ್ದು ಬಿಟ್ಟೆ. ಯಾಕೆ ಬಿದ್ದೆ ನಾನು? ಈಗ ಅಮ್ಮ ಏನು ಉತ್ತರ ಕೊಡ್ತಾಳೆ? ಹೆಂಗೋ ಮಗುಗೆ ಹೇಳಿದ್ಲು, ಆದ್ರೆ ಈಗೇನು ಉತ್ತರ ಕೊಡ್ತಾಳೆ? ಇವಾಗೇನು ಹೇಳ್ತಾಳೆ ಅಮ್ಮ? ಯಾರು ಕೆಳಗಡೆ ನೋಡಿ ನಡೆಯೋದಿಲ್ಲ, ಅವರು ಬೀಳ್ತಾರೆ. ಏನಾಗೋಯ್ತು? ಮೊದಲು ಹೇಳಿದ್ದು ಸುಳ್ಳಿತ್ತೇನೋ ಹಾಗಾದ್ರೆ? ಆದರೆ ಮೊದಲು ಹೇಳಿದ್ದು ಯೂನಿವರ್ಸಲ್ ರೂಲ್ ಇಲ್ಲ. ಯಾರ್ಯಾರು ಊಟ ಮಾಡೋದಿಲ್ಲ ಅವರೆಲ್ಲರೂ ಎಡವು ಬೀಳ್ತಾರೇನೋ, ಈ ಥರ ನಿಯಮ ಮಾಡ್ಲಿಕ್ಕೆ ಸಾಧ್ಯ ಇದೆಯೇನೋ? ಸಾಧ್ಯ ಇಲ್ಲ. ಹಾಗೆ ಪ್ರಥಮಾನಿ ಯೋಗದ ವರ್ಣನಾ ಪದ್ಧತಿ ಕೂಡ ಇದೆ. ಏನು ಹೇಳ್ತಾರೆ? ಆಯಾ ಸಮಯದಲ್ಲಿ ಆ ಪ್ರಸಂಗದಲ್ಲಿ ಯಾವುದರ ಮಹಿಮೆಯನ್ನ, ಯಾವುದರ ನಿಕೃಷ್ಟತೆಯನ್ನು ತೋರಿಸ್ಬೇಕು, ಆ ಪ್ರಕಾರವಾಗಿ ವರ್ಣನೆ ಮಾಡ್ತಾರೆ. ಮಧುರಾಜನ ಬಗ್ಗೆ ಪ್ರಥಮಾನಿ ಯೋಗಕ್ಕೆ ಕೇಳಿದಾಗ ಪ್ರಥಮಾನಿ ಯೋಗ ಏನು ಹೇಳುತ್ತೆ? ನನಗೆ ಅದೆಲ್ಲ ಗೊತ್ತಿಲ್ಲ, ನಾನು ಆಹಾರ ಕೊಡೋದ್ರಿಂದ ಯಾವ ರೀತಿಯಾದ ಫಲ ಸಿಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ, ನನಗೆ ಮಿಕ್ಕಿದೆಲ್ಲ ಗೊತ್ತಿಲ್ಲ. ರಾವಣನ ಬಗ್ಗೆ ಕೇಳಿದಾಗ ವ್ಯಭಿಚಾರ ದೃಷ್ಟಿಯಿಂದ ಯಾವ ರೀತಿಯಾದ ಪಾಪ ಬಂದಾಗುತ್ತೆ ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ, ಮಿಕ್ಕಿದ್ದೆಲ್ಲ ಅವನ ಜೀವನ ನಂಗೆ ಗೊತ್ತಿಲ್ಲ. ಅರ್ಥ ಆಗ್ತಿದೆ? ಪ್ರಥಮಾನಿ ಯೋಗದ ವರ್ಣನಾ ಪದ್ಧತಿ ಏನಿದೆ ಅದು ಈ ಜೀವಕ್ಕೆ ಯಾವ ರೀತಿಯಾಗಿ ಪಾಪದ ಫಲ ಇದೆ
ಅನ್ನೋದನ್ನು ತೋರಿಸ್ತಾ ಇದೆ. ಇಟ್ ಈಸ್ ಜಸ್ಟ್ ಎನ್ ಎಕ್ಸಾಂಪಲ್. ಏನಾ, ನಾವು ವಿಸ್ತೃತವಾಗಿ ಇದರ ಚರ್ಚೆಯನ್ನು ಮಾಡೋದಿದೆ. ಮೊದಲು ಎಲ್ಲ ಅನುಯೋಗಗಳ ವಿಷಯ ವಸ್ತುನಾದರೂ ತಗೊಳ್ಳೋಣ, ತಿಳಿಯೋಣ. ಪ್ರಥಮ ಅನುಯೋಗದ ವಿಷಯ ವಸ್ತು ಎಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ಕೋತೇನೆ. ಪುರಾಣಗಳು ಮತ್ತು ಚರಿತ್ರ ಗ್ರಂಥಗಳು, है ना. पुराण और चरित्र ग्रंथ, जो भी जितने भी चरित्र ग्रंथ है ना, ನೇಮಿನಾಥ ಚರಿತ್ರ, ಆದಿನಾಥ ಚರಿತ್ರ, ಚರಿತ್ರ ಗ್ರಂಥ और ಪುರಾಣ ಗ್ರಂಥ ಇವೆಲ್ಲ ಏನಿದೆ, ಇದೆಲ್ಲ ಪ್ರಥಮಾನುಯೋಗ ಇದೆ. ಇನ್ನು ಪ್ರಥಮಾನುಯೋಗ ಆದಮೇಲೆ ಚರಣಾನುಯೋಗ. ಚರಣಾನುಯೋಗ ಏನು ಮಾಡುತ್ತೆ, ಚರಣ ಅಂದರೆ ಏನು, ಚರಣ ಅಂದರೆ ನಮ್ಮ ಕಾಲುಗಳು. ಆಚರಣ ಅಂದರೆ ಏನು, ಆ ಶಬ್ದ ಏನನ್ನು ತೋರಿಸುತ್ತೆ, ಆ ಶಬ್ದ ಯಾವಾಗಲೂ ಲಿಮಿಟೇಷನ್ ಅನ್ನು ತೋರಿಸುತ್ತೆ. ಉಸ್ಕಿ लिमिटेशन मतलब उसकी जो सीमा है वो कहाँ तक है, पर्यंत, जिसको हम लोग परिधि कहते हैं. ಆ ಒಂದು ನಡುವಳಿಕೆಯ ಲಿಮಿಟೇಷನ್ ಏನಿದೆ ಅನ್ನೋದನ್ನು ಆಚರಣೆ ತೋರ್ತಾವೆ. ಆಚರಣೆ ಅಂತ ಹೇಳಿದಾಗ ಈ ಯಾವ ಕ್ರಿಯೆಗಳಿದೆ ಅವುಗಳನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ತೋರಿಸೋದು ಚರಣಾನುಯೋಗ ಇದೆ. ಚರಣಾನುಯೋಗದಲ್ಲಿ ಯಾವ ಶಾಸ್ತ್ರಗಳು ಬರುತ್ತೆ, ಚರಣಾನುಯೋಗದಲ್ಲಿ ಎಲ್ಲ ಶ್ರಾವಕಾಚಾರಗಳು, ರತ್ನಗಂಡ ಶ್ರಾವಕಾಚಾರ, ಸಾಗಾರ ಧರ್ಮಾಮೃತ है ना, ಅದ್ರ ಜೊತೆಗೆ ಸಾವಯವ ಧಮ್ಮದೋಹ, ಪುರುಷಾರ್ಥ ಸಿದ್ಧಿ ಉಪಾಯ, ಯಾವ್ಯಾವ ಗ್ರಂಥಗಳ ಹಿಂದೆ ಶ್ರಾವಕಾಚಾರ ಅಂತ ಬರೆದಿರುತ್ತೆ ಅದೆಲ್ಲ ಚರಣಾನುಯೋಗದ ಶಾಸ್ತ್ರ ಇದೆ. ಅದರ ಜೊತೆಗೆ ಮುನಿ ಆಚಾರ. ಆ ಚರಣಾನುಯೋಗದ ಎರಡು ಭೇದ ಇದೆ, ಒಂದು ಶ್ರಾವಕಾಚಾರ, ಇನ್ನೊಂದು ಮುನಿ ಆಚಾರ. ಶ್ರಾವಕನ ಆಚಾರವನ್ನು ಮತ್ತು ಮುನಿಯ ಆಚಾರವನ್ನು ಯಾವ ಗ್ರಂಥಗಳು ವರ್ಣನೆ ಮಾಡುತ್ತೆ ಅದಕ್ಕೆ ನಾವು ಸಾಮಾನ್ಯವಾಗಿ ಚರಣಾನುಯೋಗ ಅಂತ ಕರಿತೇವೆ. ಏನ ಉದಾಹರಣೆಗೆ ಶಾಸ್ತ್ರಗಳನ್ನು ನೋಡಿದ್ವಿ ನಾವು, ಅದು ಪುರುಷಾರ್ಥ ಸಿದ್ಧಿ ಉಪಾಯ ಆಗಿರ್ಬೋದು, ಏನ ರತ್ನಗಂಡ ಶ್ರಾವಕಾಚಾರ ಗ್ರಂಥ ಆಗಿರ್ಬೋದು, ಸಾಗಾರ ಧರ್ಮಾಮೃತ ಆಗಿರ್ಬೋದು, ಸಾವಯವ ಧಮ್ಮದೋಹ ಆಗಿರ್ಬೋದು, ಜ್ಞಾನಾನಂದ ಶ್ರಾವಕಾಚಾರ ಆಗಿರ್ಬೋದು, ಅನೇಕ ಶ್ರಾವಕಾಚಾರದ ಗ್ರಂಥಗಳು ರಚನೆಯಾಗಿದೆ. ಆ ಎಲ್ಲ ಶ್ರಾವಕಾಚಾರ ಗ್ರಂಥಗಳು ಚರಣಾನುಯೋಗದ ಕ್ಯಾಟಗರಿಯಲ್ಲಿ ಬರುತ್ತೆ. ಅದೇ ರೀತಿಯಾಗಿ ಮುನಿಯಾಚಾರದ ಗ್ರಂಥಗಳು ಮೂಲಾಚಾರ ಇದ್ದಿರ್ಬೋದು ಅಥವಾ ಭಗವತಿ ಆರಾಧನಾ ಗ್ರಂಥ ಇದ್ದಿರ್ಬೋದು, ಏನ ಯಾವ ಮುನಿ ಆಚಾರವನ್ನು ಚರಣಾನುಯೋಗ ಚೂಲಿಕ ಇರುವಂತಹ ಪ್ರವಚನ ಸಾರ ಇದ್ದಿರ್ಬೋದು, ನಿಯಮ ಸಾರ ಇದ್ದಿರ್ಬೋದು, ಈ ಎಲ್ಲ ಗ್ರಂಥಗಳು ಯಾವ ಕೋಟೆಯಲ್ಲಿ ಬರುತ್ತೆ, ಮುಖ್ಯವಾಗಿ ಚರಣಾನುಯೋಗದ ಶ್ರೇಣಿಯಲ್ಲಿ ಬರುತ್ತೆ. ಏನ ಈಗ ಮುಖ್ಯ ರೂಪದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಏನ ಅದಾದ ನಂತರ ಇದರ ವಿಶೇಷ ಚರ್ಚೆಯನ್ನು ನಾವು ಮಾಡೋರಿದ್ದೇವೆ. ಚರಣಾನುಯೋಗದಲ್ಲಿ ಆಚರಣೆಗೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳು ಬರುತ್ತೆ, ಅದಕ್ಕೆ ಚರಣಾನುಯೋಗ ಅಂತ ಕರಿತೇವೆ. ಇನ್ನು ಚರಣಾನುಯೋಗ ಆದಮೇಲೆ ಕರ್ಣಾನುಯೋಗ. ಕರ್ಣಾನುಯೋಗ ಏನು ಮಾಡುತ್ತೆ, ಕರ್ಣ ಅಂತ ಹೇಳಿದ್ರೆ ಕರ್ಣ ಶಬ್ದದ ಅರ್ಥ ಪರಿಣಾಮ, ಭಾವ, ಏನ ಭಾವನೆಗಳಿಗೆ ಕರ್ಣ ಅಂತ ಕರೀತಾರೆ. कर्ण शब्द मತ್ತೊಂದು अर्थ गणित. तो कर्ण शब्द के दो अर्थ हो गए, एक तो भाव या परिणाम और दूसरा अर्थ गणित. तो ಯಾವ ಶಾಸ್ತ್ರಗಳಲ್ಲಿ ಜೀವಿಯ ಪರಿಣಾಮಗಳ ಬಗ್ಗೆ, ಪರಿಣಾಮಗಳು ಹೆಂಗೆ, ಗುಣಸ್ಥಾನ, ಮಾರ್ಗಣಸ್ಥಾನ, ಇದೆಲ್ಲ ಏನಿದೆ ಜೀವಿಯ ಪರಿಣಾಮಗಳು ಗುಣಸ್ಥಾನಗಳಲ್ಲೆಲ್ಲ ಮುಖ್ಯವಾಗಿ ಏನ. ಗುಣಸ್ಥಾನ ಮಾರ್ಗಣಸ್ಥಾನಗಳ ಚರ್ಚೆ ಎಲ್ಲಿ ಬರುತ್ತೆ ಅದೆಲ್ಲ ಕರ್ಣಾನುಯೋಗ ಇದೆ. ಅದೇ ರೀತಿಯಾಗಿ ಮೂರು ಲೋಕ ಏನ, ಮೂರು ಲೋಕದಲ್ಲಿ ಯಾವ್ಯಾವುದು ಎಲ್ಲೆಲ್ಲಿದೆ, ಯಾವ್ಯಾವ ರೀತಿಯಾಗಿದೆ, ಸುಮೇರು ಪರ್ವತ ಎಷ್ಟು ಯೋಜನೆ ಇದೆ, ನಂದೀಶ್ವರ ದೀಪ ಎಲ್ಲಿದೆ, ಸ್ವಯಂಭೂರಮಣ ಸಮುದ್ರ ಎಲ್ಲಿದೆ, ನರಕ ಎಲ್ಲಿದೆ, ಸ್ವರ್ಗ ಎಲ್ಲಿದೆ, ಇದೆಲ್ಲವನ್ನ ವರ್ಣನೆ ಮಾಡೋದು ಕರ್ಣಾನುಯೋಗ. ಅದೇ ರೀತಿಯಾಗಿ ದ್ರವ್ಯ ಕರ್ಮಗಳ ವರ್ಣನೆ ಮಾಡೋದು ಕರ್ಣಾನುಯೋಗ, ಭಾವಗಳ ವರ್ಣನೆ ಮಾಡೋದು ಕೂಡ ಕರ್ಣಾನುಯೋಗ. ಏನ ಕರ್ಣಾನುಯೋಗದಲ್ಲಿ ಯಾವ್ಯಾವ ಶಾಸ್ತ್ರಗಳು ಬರುತ್ತೆ, ಈ ಪ್ರಾರಂಭದಿಂದ ಷಟ್ಖಂಡಾಗಮ, ಧವಲ, ಜೈ ಧವಲ, ಮಹಾಧವಲ, ಏನ ಅದರ ಜೊತೆಗೆ
ನೇಮಿಚಂದ್ರಾಚಾರ್ಯರ ಕೃತಿಗಳು ಗುಮ್ಮಟ ಸಾರ, ಜೀವಕಂಡ, ಕರ್ಮಕಂಡ, ಲಬ್ಧಿ ಸಾರ, ಕ್ಷಪಣ ಸಾರ, ತ್ರಿಲೋಕ ಸಾರ, ಅದ್ರ ಜೊತೆಗೆ ತಿಲೋಯ ಪಣ್ಣತ್ತಿ, ಜಂಬೂದೀಪ ಪಣ್ಣತ್ತಿ, ಇವೆಲ್ಲ ಗ್ರಂಥಗಳೇನಿದೆ ಇದೆಲ್ಲ ಗ್ರಂಥಗಳು ಕರ್ಣಾನುಯೋಗದ ಶ್ರೇಣಿಯಲ್ಲಿ ಬರುತ್ತೆ. ಇದೆಲ್ಲ ಗ್ರಂಥಗಳಿಗೆ ನಾವು ಕರ್ಣಾನುಯೋಗದ ಶಾಸ್ತ್ರಗಳು ಅಂತ ಕರಿತೇವೆ. ಕರ್ಣಾನುಯೋಗ ಮುಖ್ಯವಾಗಿ ಜೀವಿಯ ಪರಿಣಾಮಗಳು ಮತ್ತು ಭೌತಿಕ ಯಾವ ಈ ಪ್ರಪಂಚ ವಿಶ್ವ ಇದೆ ಅದರ ವರ್ಣನೆಯನ್ನು ಮಾಡ್ತಕ್ಕಂಥದ್ದು. ಅದು ಆ ಸೂಕ್ಷ್ಮ ವಿಚಾರ, ಅದು ಕೇವಲ ಜ್ಞಾನಗಮ್ಯವಾದಂತಹ ವಿಚಾರ, ಅದು ವಾಸ್ತವಿಕವಾಗಿ ಕರ್ಣಾನುಯೋಗದ ವಿಚಾರ ಇದೆ. ಕರ್ಣಾನುಯೋಗದಲ್ಲಿ ಏನೇನು ವಿಚಾರ ಬರುತ್ತೆ ಅದೆಲ್ಲವೂ ಮುಖ್ಯವಾಗಿ ಕೇವಲೀಗಮ್ಯ ವಿಚಾರ ಇದೆ. ಕೇವಲೀಗಮ್ಯ ಅಂತ ಹೇಳಿದ್ರೆ ಕೇವಲ ಜ್ಞಾನಗಮ್ಯವಾದಂತಹ ವಿಚಾರಗಳಿದೆ. ಅದರಲ್ಲಿ ಸಾಮಾನ್ಯ ಜೀವ ಏನೂ ಮಾಡಲಿಕ್ಕೆ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದಕ್ಕೆ ಕೇವಲೀಗಮ್ಯ ವಿಚಾರ ಅಂತ ಕರೀತಾರೆ. ಇನ್ನು ಉಳಿತು ಯಾವುದು? ದ್ರವ್ಯಾನುಯೋಗ. ದ್ರವ್ಯಾನುಯೋಗದಲ್ಲಿ ಏನು ಚರ್ಚೆ ಇರುತ್ತೆ? ದ್ರವ್ಯಾನುಯೋಗದಲ್ಲಿ ಮುಖ್ಯವಾಗಿ 7 ದ್ರವ್ಯ, 6 ದ್ರವ್ಯಗಳು, 7 ತತ್ವಗಳು, 9 ಪದಾರ್ಥಗಳು, ಜೀವ ಅಜೀವದ ಭೇದ ವಿಜ್ಞಾನ ಇತ್ಯಾದಿ ಯಾವ ಚರ್ಚೆ ಇದೆ ಆ ಚರ್ಚೆಗೆ ನಾವು ದ್ರವ್ಯಾನುಯೋಗದ ವಿಚಾರ ಅಂತ ಕರಿತೇವೆ. ದ್ರವ್ಯಾನುಯೋಗ ವಾಸ್ತವಿಕವಾಗಿ ಯಾವುದನ್ನು ತೋರಿಸುತ್ತೆ? ದ್ರವ್ಯಾನುಯೋಗ ಜೀವಿಯ ಯಾವ ಅಂತರಂಗ ಸ್ವರೂಪ ಇದೆ ಆ ಜೀವಿಯ ಅಂತರಂಗ ಸ್ವರೂಪವನ್ನು ದ್ರವ್ಯಾನುಯೋಗ ತೋರಿಸುತ್ತೆ. ಅಂದರೆ ದ್ರವ್ಯಾನುಯೋಗದ ಪ್ರಕಾರ ಯಾವುದು ಯಾವ ರೀತಿಯಾಗಿದೆ ಅದನ್ನ ಆ ರೀತಿಯಾಗಿ ಹೇಳುವಂಥದ್ದು, ಅದು ದ್ರವ್ಯಾನುಯೋಗದ ಕೆಲಸ ಇದೆ. ಈ ದ್ರವ್ಯಾನುಯೋಗದಲ್ಲಿ ಯಾವ್ಯಾವ ಶಾಸ್ತ್ರಗಳು ಬರುತ್ತೆ? ದ್ರವ್ಯಾನುಯೋಗದಲ್ಲಿ ಮುಖ್ಯವಾಗಿ ಯಾವ ಶಾಸ್ತ್ರಗಳಿದೆ? ಸಮಯ ಸಾರ ಇದೆ, ಪರಮಾತ್ಮ ಪ್ರಕಾಶ ಇದೆ, ಯೋಗ ಸಾರ ಇದೆ, ನಿಯಮ ಸಾರ ಇದೆ. ಈ ಎಲ್ಲ ಗ್ರಂಥಗಳೇ ಏನಿದೆ ಈ ಎಲ್ಲ ಅಧ್ಯಾತ್ಮದ ಗ್ರಂಥಗಳಿಗೆ ನಾವು ದ್ರವ್ಯಾನುಯೋಗದ ಶಾಸ್ತ್ರಗಳು ಅಂತ ಕರೀತೇವೆ. ದ್ರವ್ಯಾನುಯೋಗದಲ್ಲಿ ಮುಖ್ಯವಾಗಿ ಜೀವ ಮತ್ತು ಪುದ್ಗಲದ ಭೇದ ವಿಜ್ಞಾನದ ಬಗ್ಗೆ ಚರ್ಚೆ ನಡೆಯುತ್ತೆ. 6 ದ್ರವ್ಯ, 7 ತಪ್ತ, 9 ಪದಾರ್ಥಗಳ ಬಗ್ಗೆ ಚರ್ಚೆ ನಡೆಯುತ್ತೆ. ಆ ಗ್ರಂಥಗಳಿಗೆ ನಾವು ದ್ರವ್ಯಾನುಯೋಗದ ಗ್ರಂಥಗಳು ಅಂತ ಕರೀತೇವೆ. ಜಿನಧರ್ಮದಲ್ಲಿ ಅಥವಾ ಜಿನಧರ್ಮಕ್ಕೆ ಯಾವುದು ನಾವು ಪರೀಕ್ಷಾ ಪ್ರಧಾನ ಗ್ರಂಥ ಅಂತ ಕರೀತೇವೆ, ಆ ಪರೀಕ್ಷಾ ಪ್ರಧಾನವನ್ನ ನಾವು ಈ ದ್ರವ್ಯಾನುಯೋಗದಲ್ಲಿ ಅನ್ವಯಿಸಬಹುದಿದೆ. ಅರ್ಥ ಆಗುತ್ತೆ? 4 ಅನುಯೋಗಗಳ ಚರ್ಚೆ ಆಯಿತು ಈಗ. ಪ್ರಥಮಾನುಯೋಗ, ಕರ್ಣಾನುಯೋಗ, ಚರಣಾನುಯೋಗ, ದ್ರವ್ಯಾನುಯೋಗ. ಕ್ರಮ ಕೊಯ್ ಬಿ ಹೋ, ಈ 4ಗಳಲ್ಲಿ ಯಾವುದೇ ಕ್ರಮ ಇಲ್ಲ, ಯಾವುದಾದ್ರೂ ಹೇಳ್ಬೋದು. ಈ 4 ಅನುಯೋಗಗಳಲ್ಲಿ ಜಿನಧರ್ಮ ಯಾವುದು ಪರೀಕ್ಷಾ ಪ್ರಧಾನಿ ಇದೆ, ಪರೀಕ್ಷೆಯ ಮೂಲಕ ಸಾಧನೆ ಮಾಡಿ ಸಾಧಿಸಿ ಅದನ್ನು ಸ್ವೀಕಾರ ಮಾಡುವಂತಹ ಜೈನ ಧರ್ಮ ಇದೆ ಅಂತ ನಾವು ಯಾವುದಕ್ಕೆ ಹೇಳುತ್ತೇವೆ? ಈ ಪರೀಕ್ಷೆ ಈ ಯಾವ ಅಧ್ಯಾತ್ಮ ಇದೆ ಈ ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಅವಲಂಬಿಸುತ್ತೆ, ಅನ್ವಯಿಸುತ್ತೆ. ಯಾಕಂದರೆ ಆಧ್ಯಾತ್ಮಿಕ ಶಾಸ್ತ್ರಗಳು ನ್ಯಾಯ ಶೈಲಿಯಲ್ಲಿ ಬರೆದಿರುತ್ತೆ, ನ್ಯಾಯ ಪದ್ಧತಿಯಲ್ಲಿ ಬರೆದಿರುತ್ತೆ. ನ್ಯಾಯ ಪದ್ಧತಿ ಯಾಕೆ ಬಂತೀಗ ಇಲ್ಲಿ? ನ್ಯಾಯ ಪದ್ಧತಿ ಯಾಕೆ ಬಂತು ಅಂತ ಹೇಳಿದ್ರೆ, ಈ ಯಾವ ದ್ರವ್ಯಾನುಯೋಗದ ವಿಷಯ ಇದೆ ಈ ವಿಷಯ ತರ್ಕ ಮತ್ತು ಯುಕ್ತಿಗಳಿಂದ ನಾವು ಸ್ವೀಕಾರ ಮಾಡದೆ ಹೋದರೆ ಅದರ ದೃಢ ಶುದ್ಧಿ ಹೇಗಾಗಲಿಕ್ಕೆ ಸಾಧ್ಯ ಇದೆ? ಯುಕ್ತಿ ಮತ್ತು ನಿರ್ಣಯ ಬೇಕಲ್ಲ. ಯಾವ ಯುಕ್ತಿ ಮತ್ತು ನಿರ್ಣಯ ಇದೆ? ಈಗ ಸಂಸಾರದಲ್ಲಿ ದುಃಖ ಇದೆ, ಸಂಸಾರದಲ್ಲಿ ಸುಖ ಇದೆ, 2 ಪ್ರಕಾರದ ಮಾನ್ಯತೆಗಳಿದೆ. ಆದರೆ ಸಂಸಾರದಲ್ಲಿ ಅನೇಕ ರೀತಿಯಾಗಿ ಸುಖ ದುಃಖಕ್ಕೆ ಕಾರಣಗಳನ್ನು ನಾವು ನೋಡ್ತಾ ಇದ್ದೇವೆ. ಒಬ್ಬರಂತಾರೆ ತುಂಬ ಸಾಮಗ್ರಿ ಇದ್ದರೆ ಸುಖ ಆಗುತ್ತೆ, ಸಂಯೋಗಗಳಿದ್ರೆ ಸುಖ ಆಗುತ್ತೆ. ಇನ್ನೊಬ್ಬರು ಸಂಯೋಗಗಳನ್ನು ತ್ಯಾಗ ಮಾಡಿದ್ರೆ ಸುಖ ಆಗುತ್ತೆ ಅಂತಾರೆ. ಹಾಗಾದರೆ ವಾಸ್ತವಿಕವಾಗಿ ಯಾವುದರಲ್ಲಿ ಸುಖ ಇದೆ? ಇದನ್ನು ನಾವು ಪರೀಕ್ಷೆ ಮಾಡಿ ನೋಡಬೇಕಲ್ಲ. ನಾವು ನೋಡ್ತೇವೆ ಯಾರ್ಯಾರ ಹತ್ರ ಸಂಯೋಗಗಳಿದೆ ಅವರು ಕೂಡ ಸುಖಿ ಇಲ್ಲ,
ಮತ್ತು ಯಾರ ಹತ್ರ ಸಂಯೋಗ ಇಲ್ಲ ಅವರು ಸುಖಿ ಇರುವಂತೆ ಕಾಣಿಸ್ತಾರೆ. ಏನು ಇದರಿಂದ ಸಿದ್ಧ ಆಗುತ್ತೆ? ಸಂಯೋಗಗಳಿಂದ ಸುಖ ಸಾಧ್ಯ ಇಲ್ಲ. ಈ ರೀತಿಯಾಗಿ ತರ್ಕ ಮತ್ತು ಯುಕ್ತಿಗಳಿಂದ ಯಾವುದನ್ನ ನಿರ್ಣಯ ಮಾಡಬಹುದು, ಅದಕ್ಕೆ ನಾವು ದ್ರವ್ಯಾನುಯೋಗ ಅಂತ ಕರಿತೇವೆ. ದ್ರವ್ಯಾನುಯೋಗದಲ್ಲಿ ತರ್ಕ ಯುಕ್ತಿ ಎಲ್ಲ ನಡೆಯುತ್ತೆ. ಆದರೆ ಪ್ರಥಮಾನುಯೋಗದಲ್ಲಿ, ಕರ್ಣಾನುಯೋಗದಲ್ಲಿ, ಚರಣಾನುಯೋಗದಲ್ಲಿ ಇದೆಲ್ಲ ನಡೆಯೋದಿಲ್ಲ. ನಿನ್ನ ತರ್ಕಯುಕ್ತಿಗಳೆಲ್ಲ ನಡೆಯೋದಿಲ್ಲ. ಆದರೆ ಯಾರು ಜಿನಧರ್ಮ ಪರೀಕ್ಷಾ ಪ್ರಧಾನಿ ಇದೆ ಅಂತ ತಿಳಿತಾರೆ, ಏನನ್ಸುತ್ತೆ ಎಲ್ಲರಿಗೂ? ಎಲ್ಲ ವಿಷಯಗಳನ್ನ ಈಗ ಕರ್ಣಾನುಯೋಗ ಹೇಳುತ್ತೆ ಸುಮೇರು ಪರ್ವತ 15 ಲಕ್ಷ ಯೋಜನ ಇದೆ ಅಂತ. ಏನ ಸುಮೇರು ಪರ್ವತದ ಯಾವ ಅಳತೆ ಇದೆ, ಅದನ್ನು ಎಲ್ಲಿ ಯಾವ ಟೇಪಿಂದ ಅಳೆಯಕ್ಕೆ ಹೋಗೋದು, ಹೆಂಗೆ ಅದನ್ನು ವೆರಿಫೈ ಮಾಡೋದು? ವೆರಿಫೈ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜಿನ್ವಾನಿ ಹೇಳುತ್ತೆ ಕರ್ಣಾನುಯೋಗದ ವಿಚಾರಗಳು ಕೇವಲಿ ಗಮ್ಯ ಇದೆ. ಕೇವಲಿ ಗಮ್ಯ ವಿಚಾರವನ್ನು ನಾನು ಏನು ಅಳಿಲಿಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ? ಅಸಂಭವ ಇದೆ. ಹಾಗಾದ್ರೆ ಯಾವ ರೀತಿಯಾಗಿದೆ ಅದನ್ನು ಅದೇ ರೀತಿಯಾಗಿ ಸ್ವೀಕಾರ ಮಾಡಬೇಕಾಗುತ್ತೆ. ಚರಣಾನುಯೋಗನೂ ಅಷ್ಟೇ. ಚರಣಾನುಯೋಗ ಹೇಳುತ್ತೆ ಕಂದಮೂಲಗಳಲ್ಲಿ ಇಷ್ಟು ಜೀವಿಗಳಿದೆ, ಇಂತಿಂಥದ್ರಲ್ಲಿ ಇಷ್ಟು ತ್ರಸಜೀವಿಗಳಿದೆ. ಇತ್ತೀಚೆಗೆ ವಿಜ್ಞಾನ ಅಭಿವೃದ್ಧಿ ಹೊಂದಿರೋದ್ರಿಂದ ಸ್ವಲ್ಪ ವಿಚಾರಗಳನ್ನು ಹೇಳೋದು ಸುಲಭ ಆಗಿದೆ. ಆದರೂ ಕೂಡ ಅನೇಕ ವಿಚಾರಗಳಿದೆ. ಹಾಗಾದರೆ ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಹೋದರೆ ಅದನ್ನು ನಾವು ಸ್ವೀಕಾರ ಮಾಡಲಿಕ್ಕೆ ಹೆಂಗೆ ಸಾಧ್ಯ ಇದೆ? ಅದಕ್ಕೆ ಹೇಳ್ತಾರೆ ಚರಣಾನುಯೋಗದಲ್ಲೂ ಕೂಡ ನಿನ್ನ ಪರೀಕ್ಷೆ ನಡೆಯೋದಿಲ್ಲ. ಯಾಕಂತ ಹೇಳಿದ್ರೆ ಯಾವ ಈ ಚರಣಾನುಯೋಗ ಪ್ರಥಮಾನುಯೋಗದ ವಿಚಾರಗಳಿದೆ, ಇದರಲ್ಲಿ ಮುಖ್ಯವಾಗಿ ಏನು ಹೇಳ್ತಾ ಇದ್ದಾರೆ? ಪ್ರಥಮಾನುಯೋಗ ಇದೆ. ಪ್ರಥಮಾನುಯೋಗವನ್ನು ಹೇಳುವಂತಹ ಪದ್ಧತಿ ಯಾವ ರೀತಿಯಾಗಿದೆ? ಒಬ್ಬ ರಾಜ ಇದ್ದ, ಒಬ್ಬಳು ರಾಣಿ ಇದ್ಲು, ಇದ್ಲು, ಇತ್ತು. ಪಾಸ್ಟ್ ಟೆನ್ಸ್ ಬಗ್ಗೆ ಮಾತಾಡುವಂಥದ್ದು ಯಾವುದಿದೆ ಅದು ಪ್ರಥಮಾನುಯೋಗ ಇದೆ. ನನ್ನ ವಾಕ್ಯಗಳಲ್ಲಿ ಅನುಯೋಗಗಳನ್ನು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳುತ್ತಿದ್ದೇನೆ. 4 ಅನುಯೋಗಗಳ ಬಗ್ಗೆ ನಾವು ನೋಡ್ಬೋದು. ಪ್ರಥಮಾನುಯೋಗ ಏನು ಹೇಳುತ್ತೆ? ಪ್ರಥಮಾನುಯೋಗ ಹೇಳುತ್ತೆ ಇತ್ತು, ಪಾಸ್ಟ್ ಟೆನ್ಸ್ ಬಗ್ಗೆ ಹೇಳುತ್ತೆ. ಪಾಸ್ಟ್ ಟೆನ್ಸನ್ನು ನಾವು ಹೆಂಗೆ ಪರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇದೆ? ಪಾಸ್ಟ್ ಟೆನ್ಸ್ ಬಗ್ಗೆ ಹೇಗೆ ಪರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇದೆ? ಬಿಕಾಸ್ ಆಲ್ರೆಡಿ ಆ ಘಟನೆ ನಡೆದು ಹೋಗಿದೆ, ಮತ್ತು ನಿನ್ನೆ ಮೊನ್ನೆ ನಡೆದಿಲ್ಲ, ಕೋಟ್ಯಾಂತರ ವರ್ಷಗಳ ಹಿಂದೆ ನಡೆದು ಹೋಗಿದೆ. ಹಾಗಾದರೆ ಅದನ್ನು ನಾವು ಪರೀಕ್ಷೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಇದೆ? ಹಾಗಾಗಿ ಪಾಸ್ಟ್ ಟೆನ್ಸನ್ನು ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಚರಣಾನುಯೋಗ ಏನು ಹೇಳುತ್ತೆ? ಆಗಬೇಕು, ಬೇಕು ಅನ್ನೋ ವಿಚಾರವನ್ನು ಯಾವುದು ಹೇಳುತ್ತೆ? ಅದು ಚರಣಾನುಯೋಗ ಇದೆ. ರಾತ್ರಿ ಊಟ ಮಾಡಬಾರ್ದು, ಮಾಡಬಾರ್ದು, ಮಾಡಬೇಕು, ಈ ವಿಚಾರಗಳನ್ನು ಯಾವುದು ಹೇಳುತ್ತೆ? ಅದು ಚರಣಾನುಯೋಗ ಇದೆ. ಅಂದರೆ ಈಗ ಚರಣಾನುಯೋಗ ಏನು ಹೇಳುತ್ತೆ? ನೀರನ್ನು ಶೋಧಿಸಿ ಕುಡಿಬೇಕು, ಮತ್ತು ಶೋಧಿಸದೆ ಕುಡಿಬಾರ್ದು, ರಾತ್ರಿ ಭೋಜನ ಮಾಡಬಾರ್ದು, ದ್ವಿದಳ ಅಭಕ್ಷವನ್ನು ಸೇವಿಸಬಾರ್ದು. ಈ ಚರಣಾನುಯೋಗ ಬೇಕು ಬೇಡವನ್ನ ಹೇಳ್ತಾ ಇದೆ. ಬೇಕು ಬೇಡವನ್ನ ಯಾವುದು ಹೇಳುತ್ತೆ? ಅದಕ್ಕೆ ನಾವು ಚರಣಾನುಯೋಗ ಅಂತ ಕರಿತೇವೆ. ಪ್ರಥಮಾನುಯೋಗ ಇತ್ತು, ಇದ್ರು, ಪಾಸ್ಟ್ ಟೆನ್ಸ್ ಬಗ್ಗೆ ಮಾತಾಡುತ್ತೆ. ಚರಣಾನುಯೋಗ ಆಗಬೇಕು, ಆಗಬಾರ್ದು, ಮಾಡಬೇಕು, ಮಾಡಬಾರ್ದು, ಈ ವಿಚಾರಗಳನ್ನು ಬೇಕು ಬೇಡವನ್ನ ಯಾವುದು ಹೇಳುತ್ತೆ? ಅದರ ಹೆಸರು ಚರಣಾನುಯೋಗ ಇದೆ. ಬೇಕು ಬೇಡವನ್ನ ಯಾವುದು ಹೇಳುತ್ತೆ? ಅದರಲ್ಲಿ ನಮ್ಮ ಪರೀಕ್ಷೆಗಳು ಹೇಗೆ ಯಾಕಂದ್ರೆ ಅಜ್ಞಾನಿಗೆ ಯಾವುದು ಬೇಕನ್ಸುತ್ತೆ ಅದು ರಾಗಾತ್ಮಕ ವಿಚಾರ ಇದೆ. ಇವನಿಗೆ ರಾಗದ್ವೇಷ ಬೇಕು, ಆದರೆ ಚರಣಾನುಯೋಗ ಅದಕ್ಕೆ ಜಾಗ ಕೊಡೋದಿಲ್ಲ. ಹಾಗಾಗಿ ಇಲ್ಲೂ ಕೂಡ ಪರೀಕ್ಷೆ ನಡೆಯೋದಿಲ್ಲ ಇವನದ್ದು. ಇನ್ನು ಕರ್ಣಾನುಯೋಗ ಏನು ಮಾಡುತ್ತೆ? ಕರ್ಣಾನುಯೋಗ ಫ್ಯೂಚರ್ ಟೆನ್ಸ್ ಬಗ್ಗೆ ಮಾತಾಡುತ್ತೆ. ಈ ರೀತಿ ಪರಿಣಾಮ ಮಾಡಿದ್ರೆ ಈ ರೀತಿ ಬಂದ ಆಗುತ್ತೆ, ಅಂದರೆ ಮುಂದೆ ऐसा ಬಂದು ಹೋಗಾ, ಫ್ಯೂಚರ್ ಮೇ, ಭವಿಷ್ಯ ಕಿ ಬಾತ್. ಕರ್ಣಾನುಯೋಗ ಏನು ಮಾಡ್ತಾ ಇದೆ? ಹೀಗಾಗುತ್ತೆ, ಹಾಗಾಗುತ್ತೆ,
ಈ ರೀತಿ ಪರಿಣಾಮದಿಂದ ಆ ರೀತಿ ಬಂದಾಗುತ್ತೆ, ಆ ರೀತಿಯ ಪರಿಣಾಮಗಳಿಂದ ಇಂಥ ಬಂದಾಗುತ್ತೆ. ಮುಂದಿನ ವಿಚಾರವನ್ನು ಯಾವುದು ಹೇಳುತ್ತೆ ಅದು ಕರ್ಣಾನುಯೋಗ ಇದೆ. ಅಥವಾ ಭೂಗೋಳಕ್ಕೆ ನಾವು ವಿಚಾರ ಮಾಡಿದಾಗ ಸುಮೇರು ಪರ್ವತ ಇಷ್ಟು ಯೋಜನೆ ಇದೆ ಏನ. ಆದರೆ ದ್ರವ್ಯಾನುಯೋಗ ಮುಖ್ಯವಾಗಿ ಇದೆ ಅನ್ನುವಂತಹ ಭಾಷೆಯನ್ನು ಪ್ರಯೋಗ ಮಾಡುತ್ತೆ. ಹೇಗೆಂದರೆ 6 ದ್ರವ್ಯಗಳು ಇದ್ವು ಹೀಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. 6 ದ್ರವ್ಯಗಳು ಆಗಬಹುದು ಈಗಲೂ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. 6 ದ್ರವ್ಯಗಳು ಇರಬೇಕು ಹೀಗೂ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಹೆಂಗೆ ಹೇಳ್ತಾರೆ 6 ದ್ರವ್ಯಗಳು ಇವೆ, 7 ತತ್ವಗಳು ಇವೆ, ನವ ಪದಾರ್ಥಗಳು ಇವೆ. ಇವೆ ಅನ್ನುವಂತಹ ವರ್ತಮಾನ ಕಾಲದಲ್ಲಿ ಯಾವುದು ವಿಷಯವನ್ನು ತಿಳಿಸುತ್ತೆ ಅದು ದ್ರವ್ಯಾನುಯೋಗ ಇದೆ. ಹಾಗಾಗಿ ಈ ದ್ರವ್ಯಾನುಯೋಗದಲ್ಲಿ ಪರೀಕ್ಷೆ ನಡೆಯುತ್ತೆ. ಇನ್ನು ಆ ದ್ರವ್ಯಾನುಯೋಗದಲ್ಲೂ ಕೂಡ ಪರೀಕ್ಷೆ ಯಾವ ರೀತಿಯಾಗಿ ಕುಂದು ಸ್ವಾಮಿ 5ನೇ ಗಾಥೆಯಲ್ಲಿ ಹೇಳ್ತಾರಲ್ಲ, ತಮ್ ದಾಯೇ ಜಮ್ ಅಪ್ಪಣೋ ಸವಿಹವೇಣ ಏನ ಚುಕ್ಕೇಜ್ಜ ಛಲಂನ ಘೇತವ್ವಂ. ಆದರೆ ನಾನು ನನ್ನ ನಿಜ ವೈಭವದಿಂದ ನನ್ನ ಜ್ಞಾನದರ್ಶನ ಚಾರಿತ್ರದಿಂದ ನಿಮಗೆ ಆತ್ಮನನ್ನು ತೋರಿಸ್ಲಿಕ್ಕೆ ಹೊರಟಿದ್ದೇನೆ. ನಿಮಗೆ ಕಾಣಿಸಿದ್ರೆ ಪ್ರಮಾಣ ಮಾಡಿ, ವೆರಿಫೈ ಮಾಡ್ಕೊಳ್ಳಿ. ನಿಮಗೆ ಕಾಣಿಸಿದ್ರೆ ನಾನೇನು ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ನಿಮ್ಮ ಸ್ವಭಾವ ಇದ್ದರೆ ಯು ಕ್ಯಾನ್ ವೆರಿಫೈ. ನಿಮಗೆ ಅದೇ ರೀತಿಯಾಗಿ ಸ್ವಭಾವ ಕಾಣಿಸ್ದೆ ಹೋದರೆ ಏನು ಮಾಡಿ, ಛಲಗ್ರಹಣ ಮಾಡಬೇಡಿ. ಛಲಗ್ರಹಣ ಮಾಡಬೇಡಿ ಅಂದರೆ ಆಚಾರ್ಯರು ತೋರಿಸಿದಂತೆ ನನಗೆ ಅನುಭವ ಆಗಲಿಲ್ಲ, ಹಾಗಾಗಿ ಆತ್ಮ ಏನೂ ಇಲ್ಲವೇ ಇಲ್ಲ. ಯಾಕಂದರೆ ಆತ್ಮನ ಯಾವ ಲ್ಯಾಬ್ರೇಟರಿಯಲ್ಲಿ ನೋಡ್ಬೋದು ನಾವು, ಎಲ್ಲಿ ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆ? ಇಡೀ ವಿಜ್ಞಾನ ಯಾವ ಸಂಶೋಧನೆಯನ್ನು ಮಾಡುತ್ತೆ ಅದೆಲ್ಲ ಓನ್ಲಿ ಪುದ್ಗಲದ ಮೇಲೆ ಮಾತ್ರ ಮಾಡುತ್ತೆ. ಜೀವದ್ರವ್ಯದ ಮೇಲೆ 0 ಅಧ್ಯಯನ ನಡೆದಿದೆ ವಿಜ್ಞಾನದಲ್ಲಿ. ವಿಜ್ಞಾನ ಆತ್ಮ ಅಂತ ಹೇಳಿದ್ರೆ ವಿಜ್ಞಾನ ಆತ್ಮನ ನಂಬೋದಿಲ್ಲ ಅಂತ ಹೇಳುತ್ತೆ. ಇತ್ತೀಚಿನ ಕಾಲದಲ್ಲಿ ಕ್ವಾಂಟಮ್ ಫಿಸಿಕ್ಸು ಅದು ಇದು ಬಂದ್ಕೊಂಡು ಸ್ವಲ್ಪ ಏನೋ ನಡೀತಾ ಇದೆ. ಆದ್ರೂ ಕೂಡ ವಿಜ್ಞಾನ ನಂಬೋದಿಲ್ಲ ಆತ್ಮನನ್ನು. ಹಾಗಾದ್ರೆ ಏನು ಪರೀಕ್ಷೆ ಮಾಡೋದು? ಹಾಗಾಗಿ ಸಂಪೂರ್ಣವಾಗಿ ಆ ರೀತಿಯಾಗಿ ಅದು ಅನ್ವಯಿಸೋದಿಲ್ಲ. ಆದರೆ ತತ್ವ ವಿಚಾರಗಳನ್ನು ಮಾತ್ರ ಅವನು ಪರಸ್ಪರ ವಿಚಾರ ಚಿಂತನೆಗಳನ್ನು ಮಾಡಿ ಆ ಮೂಲಕ ಆ ಒಂದು ಅನುಯೋಗದ ವಿಚಾರವನ್ನು ಗ್ರಹಣೆ ಮಾಡಬೇಕಿದೆ. ಯಾಕಂದರೆ ಮೋಕ್ಷ ಮಾರ್ಗಕ್ಕೆ, ಸಮ್ಯಕ್ ದರ್ಶನಕ್ಕೆ ಮೂಲ ಪ್ರಯೋಜನಕಾರಿ ದ್ರವ್ಯಾನುಯೋಗ ಇದೆ. ದ್ರವ್ಯಾನುಯೋಗದ ಮೂಲಕವೇ ಮೂಲವಾಗಿ ಈ ಜೀವಕ್ಕೆ ಮೋಕ್ಷ ಮಾರ್ಗದ ಪ್ರಾರಂಭ ಆಗೋದು ಸಾಧ್ಯ ಇದೆ. ಮೋಕ್ಷ ಮಾರ್ಗದ ಮೂಲ ಉಪದೇಶ ಸಿಗೋದು ಸಾಧ್ಯ ಇದೆ. ಹಾಗಾಗಿ ಆಚಾರ್ಯರು ಏನು ಹೇಳ್ತಾ ಇದ್ದಾರೆ, ದ್ರವ್ಯಾನುಯೋಗದ ಮೂಲಕ ಪರೀಕ್ಷೆ ಮಾಡಿ ತತ್ವಗಳನ್ನು ಸ್ವೀಕಾರ ಮಾಡಬೇಕು. ನೆನಪಿಟ್ಕೊಳ್ಳಿಕ್ಕೆ ನಾವು ಈ ರೀತಿಯಾಗಿ ಚರ್ಚೆ ಮಾಡಿದ್ವಿ. ಏನೇನು ಪ್ರಥಮಾನುಯೋಗ ಪಾಸ್ಟ್ ಟೆನ್ಸ್ ಬಗ್ಗೆ ಮಾತಾಡುತ್ತೆ, ಚರಣಾನುಯೋಗ ಆಗಬೇಕು ಆಗಬಾರ್ದು, ಬೇಕು ಬೇಡಗಳ ಬಗ್ಗೆ ಮಾತಾಡುತ್ತೆ, ಕರ್ಣಾನುಯೋಗ ಫ್ಯೂಚರ್ ಟೆನ್ಸ್ ಬಗ್ಗೆ ಮಾತಾಡುತ್ತೆ, ದ್ರವ್ಯಾನುಯೋಗ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಮಾತಾಡುತ್ತೆ. ಇದೇ ರೀತಿಯಾಗಿದೆ. ಆದರೆ ಪ್ರೆಸೆಂಟ್ ಟೆನ್ಸ್ ಅಂದರೆ ತ್ರೈಕಾಲಿಕವಾಗಿ ಮಾತಾಡುತ್ತೆ ದ್ರವ್ಯಾನುಯೋಗ. ಹಾಗಾಗಿ ಇದಕ್ಕೆ ನಾವು ದ್ರವ್ಯಾನುಯೋಗ ಅಂತ ಕರಿತೇವೆ. ಏನಾಯ್ತು, 4 ಅನುಯೋಗಗಳ ಯಾವ ಒಂದು ಸ್ವರೂಪ ಇದೆ ಅದು ಸ್ವಲ್ಪ ಸ್ಪಷ್ಟವಾಯಿತು ಅಂತ ನಾನು ಅನ್ಕೋತೇನೆ. ಯಾರಿಗೆ ಮೊದಲಿಂದ ಪರಿಚಯ ಇದೆ ಅವ್ರಿಗಂತೂ ಮತ್ತಷ್ಟು ವಿಷಯ ಸ್ಪಷ್ಟವಾಗುತ್ತೆ. ಇನ್ನು ಯಾರಿಗೆ ವಿಚಾರಗಳು ಸ್ಪಷ್ಟ ಇದೆ ಅವ್ರಿಗೋಸ್ಕರ ನಾವು ಮತ್ತಷ್ಟು ವಿಶೇಷ ಚರ್ಚೆಯನ್ನು ಕೂಡ ಮಾಡೋದಿದೆ, ತಾಕಿ ಅವ್ರಿಗೂ ಕೂಡ ಇದರ ಒಂದು ಲಾಭ ಆಗಲಿ ಅನ್ನೋ ದೃಷ್ಟಿಯಿಂದ. ಅನುಯೋಗಗಳ ಚರ್ಚೆ ಮಾಡೋದು ಯಾಕೆ ಅವಶ್ಯಕ ಇದೆ? ಯಾವ ಕಾರಣದಿಂದ ನಾವು ಅನುಯೋಗಗಳ ಚರ್ಚೆ ಇಷ್ಟೊಂದು ಮಾಡ್ತಾ ಇದ್ದೇವೆ? ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಅನುಯೋಗಗಳ ಬಗ್ಗೆ ನಾವು ಎಲ್ಲ ರೀತಿಯಿಂದ ತಿಳ್ಕೊಂಡಿರ್ತೇವೆ. ಆದರೆ ವಿಶೇಷವಾಗಿ ಯಾವಾಗ ಅನುಯೋಗಗಳ ಒಂದು ಚರ್ಚೆ ಬರುತ್ತೆ ಆಗ ಆ ಅನುಯೋಗಗಳ ಯಾವ ಸ್ವರೂಪ ಇದೆ ಅದರ ವಾಸ್ತವಿಕ ಸ್ವರೂಪ ನಮ್ಮ ಗಮನದಲ್ಲಿ ಬಹಳ ಕಡಿಮೆ ಬರುತ್ತೆ. ಯಾಕೆ ಕಡಿಮೆ ಬರುತ್ತೆ, ಯಾವ ರೀತಿಯಾಗಿ ಅದರ ಸ್ವರೂಪ ಇದೆ ಅನ್ನೋದನ್ನು ನಾವು ಉದಾಹರಣೆಗಳ ಮೂಲಕ ನೋಡಿದ್ರೆ ಗೊತ್ತಾಗುತ್ತೆ.
ಅನುಯೋಗಗಳಲ್ಲಿ ಪ್ರಥಮವಾಗಿ ನಾವು ಪ್ರಥಮಾನುಯೋಗದ ಬಗ್ಗೆ ನೋಡಿದ್ವಿ. ಒಂದು ಕಡೆಗೆ ರಾವಣ ಇದ್ದಾನೆ, ಇನ್ನೊಂದು ಕಡೆ ಮಧುರಾಜ ಇದ್ದಾನೆ. ಏನಾಯ್ತು, ಒಬ್ಬ ಸ್ವರ್ಗಕ್ಕೆ ಇದಕ್ಕೆ ಭೋಗ ಭೂಮಿಗೆ ಹೋಗ್ತಾನೆ, ಇನ್ನೊಬ್ಬ ನರಕಕ್ಕೆ ಹೋಗ್ತಾನೆ. ಇಲ್ಲಿ ನಾವು ಹೋಗ್ಬಿಟ್ಟು ಪ್ರಶ್ನೆ ಕೇಳಕ್ ಆಗೋದಿಲ್ಲ ಕಿ ರಾವಣ ಯಾಕೆ ನರಕಕ್ಕೆ ಹೋದ, ಮಧುರಾಜ ಯಾಕೆ ಭೋಗ ಭೂಮಿಗೆ ಹೋದ ಅಂತ. ಇಲ್ಲಿ ಪ್ರಯೋಜನ ಇಷ್ಟೇ ಇದೆ. ಎಷ್ಟು? ಪಾಪದಿಂದ ವಿರಕ್ತಿ ಮಾಡಿಸೋದು ಮಾತ್ರ ಪ್ರಯೋಜನ ಇದೆ. ಹಾಗಾಗಿ ಅಷ್ಟು ಮಾತ್ರ ಉಪಾದೇಯ ಇದೆ ಪ್ರಥಮಾನುಯೋಗದಿಂದ. ನಾನು ಹೇಳಿದೆ, ಪ್ರಥಮಾನುಯೋಗ ಒಂದು ತೆಂಗಿನಕಾಯಿ ಇದ್ದಂಗೆ. ತೆಂಗಿನಕಾಯಿಯಲ್ಲಿ ಏನು ಪ್ರಯೋಜನ ಇದೆ? ತೆಂಗಿನಕಾಯಿ ಮೇಲೆ ಸಿಪ್ಪೆ ಇದೆ, ಅದಾದ ಮೇಲೆ ಕಂಠ ಇದೆ, ಅದನ್ನೆಲ್ಲ ತೆಗೆದು ಬಿಸಾಕಿ ನಮಗೆ ಕೊನೆಗೆ ಉಳಿಯೋದೇನು? ಶುಭ್ರವಾದಂತಹ ಯಾವ ಕೊಬ್ಬರಿ ಇದೆ ಅದು ವಾಸ್ತವಿಕವಾಗಿ ನಮಗೆ ಪ್ರಯೋಜನ ಇದೆ. ಆದರೆ ಅದರ ಮೇಲೆ ಇರುವಂತಹ ಯಾವೆಲ್ಲ ಆವರಣ ಇದೆ ಅದು ವಾಸ್ತವಿಕವಾಗಿ ಅಪ್ರಯೋಜನ ಇದೆ. ಆದರೆ ಅಪ್ರಯೋಜನ ಯಾವಾಗ ನಮಗೆ ಮುಖ್ಯವಾಗಿ ಕೊಬ್ಬರಿ ಬೇಕಾಗಿದೆ. ಆದರೆ ಯಾವಾಗ ನಾವು ಸುರಕ್ಷಿತವಾಗಿ ಇಟ್ಟಿದ್ದೀವಿ ಅಲ್ಲಿವರೆಗೆ ಅದೆಲ್ಲ ಬೇಕಲ್ಲ ಆವರಣಗಳು. ಅರ್ಥ ಆಗುತ್ತೆ? ಹಾಗಾಗಿ ಪ್ರಥಮಾನುಯೋಗ ಏನು ಮಾಡುತ್ತೆ, ಅನೇಕ ರೀತಿಯಾದ ರಾಗದ ವಿಚಾರಗಳು, ಅರಮನೆ ಹೆಂಗೆ ಕಾಣಿಸ್ತಾ ಇದೆ ಕಿ ಮಾನೋ ಸ್ವರ್ಗ ಹಿ ಧರ್ತಿ ಪರ್ ಆಯಾ ಹೋ ಐಸಾ ಉಸ್ಕಿ ಜೋ ಮಹಲ್ ವೋ ಐಸಾ ದಿಕ್ತಾ ಥಾ, ಹಾಗಿತ್ತು ಹೀಗಿತ್ತು, ರಾಣಿ ಸೌಂದರ್ಯ ಹೀಗಿತ್ತು, ರಾಜನ ಸೌಂದರ್ಯತೆ ಹೀಗಿತ್ತು, ಎಲ್ಲ ರಾಗಾತ್ಮಕ ವಿಚಾರಗಳ ವರ್ಣನೆ ಮಾಡ್ತಾರೆ. ಆದರೆ ಪ್ರಯೋಜನ ಏನಿದೆ? ಪ್ರಯೋಜನ ಅಂತೂ ಪಾಪದಿಂದ ವಿರಕ್ತಿ ಮಾಡಿಸೋದಿದೆ. ಹಾಗಾಗಿ ಕೊನೆಯ ಯಾವ ಪ್ರಯೋಜನ ಇದೆ ಅದರ ಕಡೆಗೆ ನಾವು ಗಮನ ಕೊಡಬೇಕಿದೆ ಪ್ರಥಮಾನುಯೋಗದಲ್ಲಿ. ಆದರೆ ಪ್ರಥಮಾನುಯೋಗವನ್ನು ಯಥಾವತ್ತಾಗಿ ನಾವು ಸ್ವೀಕಾರ ಮಾಡೋಕ್ಕಾಗೋದಿಲ್ಲ. ಏನು ಹೇಳ್ತಾರೆ? ಪ್ರಥಮಾನುಯೋಗವನ್ನು ಯಥಾವತ್ತಾಗಿ ನಾವು ಸ್ವೀಕಾರ ಮಾಡೋಕ್ಕಾಗೋದಿಲ್ಲ. ಮತ್ತೆ ಹೆಂಗೆ ಮಾಡಬೇಕು? ಈ ಪ್ರಥಮಾನುಯೋಗದ ಮೂಲ ಯಾವ ಪ್ರಯೋಜನ ಇದೆ ಆ ಕಥೆದು, ಆ ಮಹಾಪುರುಷರ ಜೀವನದ ಯಾವ ಮೂಲ ಪ್ರಯೋಜನ ಇದೆ ಅದನ್ನು ಸ್ವೀಕಾರ ಮಾಡಬೇಕು. ಅನ್ಯ ಎಲ್ಲ ಬಿಟ್ಟು ಬಿಡಬೇಕು. ಅನ್ಯ ಯಾವುದು ಪ್ರಯೋಜನ ಇಲ್ಲ. ಪ್ರತಿಕ್ರಮಣದ ಚರ್ಚೆ ಮಾಡುವಾಗಲೂ ಕೂಡ ನಾನು ಹೇಳ್ತಾ ಇದ್ದೆ, ಯಾವ ಈ ಅನ್ಯ ವಿಚಾರಗಳಿದೆ, ಅನ್ಯ ವಿಚಾರಗಳಂತ ಹೇಳಿದ್ರೆ ನಾವು ಪುರಾವೆ ರೂಪವಾಗಿ ಈ ಆಚಾರ್ಯರು ಈ ರೀತಿಯಾಗಿ ಈ ಗ್ರಂಥದಲ್ಲಿ ಹೇಳಿದ್ದಾರೆ ಅಂತ ಅಂತೀವಲ್ಲ, ಪುರಾವೆ ರೂಪವಾಗಿ ಪ್ರಥಮಾನುಯೋಗದ ಉದಾಹರಣೆಗಳನ್ನು ಯಾವತ್ತೂ ತಗೊಂಬರಬಾರ್ದು. ಏನು ಹೇಳ್ತಾರೆ? ಬಹಳ ಸ್ಪಷ್ಟವಾಗಿ ಎಚ್ಚರಿಕೆಯಿಂದ ಕೇಳಬೇಕು ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಇಲ್ಲವಾದರೆ ಪುನಃ ವಿರುದ್ಧ ಅರ್ಥಗ್ರಹಣೆ ಆಗುತ್ತೆ. ಆ ವಿರುದ್ಧ ಅರ್ಥಗ್ರಹಣೆ ಮಾಡಿ ಜಿನ್ವಾಣಿಯ ಅಭಿನಯ ಮಾಡೋದು ಬೇಡ ನಾವು. ಅದಕ್ಕೋಸ್ಕರ ಬಹಳ ಎಚ್ಚರಿಕೆಯಿಂದ ಕೇಳೋದು. ಏನು ಹೇಳ್ತಿದ್ದಾರೆ? ಪ್ರಥಮಾನುಯೋಗವನ್ನು ಮುಂದಿಟ್ಟುಕೊಂಡು ನಾವು ನಮ್ಮ ಜೀವನದ ಬಗ್ಗೆ ಅಥವಾ ಅನ್ಯ ಘಟನೆಗಳನ್ನು ಪೋಷಣೆ ಮಾಡಲಿಕ್ಕೆ ಪ್ರಥಮಾನುಯೋಗದ ಉದಾಹರಣೆ ಕೊಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಪ್ರಥಮಾನುಯೋಗದ ಉದಾಹರಣೆಗಳು ಯಾವುದು ಯಾವ ರೀತಿಯಾಗಿ ನಡೆದಿತ್ತು ಅದನ್ನು ಅದೇ ರೀತಿಯಾಗಿ ಹೇಳುವಂಥದ್ದಲ್ಲ. ರತ್ನ ಸಂಚಯಪುರ ಎಂಬ ನಗರದಲ್ಲಿ ರತ್ನ ಎಂಬಂತಹ ರಾಜ, ರತ್ನಮಣಿ ಎಂಬಂತಹ ರಾಣಿ, ಎಲ್ಲ ರತ್ನ 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 ಬರ್ತಾ ಇರುತ್ತಲ್ಲ, ಅದೇ ರೀತಿಯಾದ ಹೆಸರಿತ್ತನೋ ಅಲ್ಲಿ ಇರಲಿಲ್ಲ. ಆಚಾರ್ಯರು ಕಾವ್ಯದ ಒಂದು ಸೌಷ್ಠವತೆಗೋಸ್ಕರ, ಸುಂದರತೆಗೋಸ್ಕರ ವರ್ಣನೆ ಅನೇಕ ಪ್ರಕಾರವಾಗಿ ಮಾಡ್ತಾರೆ. ಸೀತಾಮಾತೆ ಉದಾಹರಣೆ ಸಿಗುತ್ತೆ ನಮಗೆ. ಸೀತಾಮಾತೆ ವನವಾಸದಿಂದ ಬಂದು ಅಗ್ನಿ ಪರೀಕ್ಷೆ ಕೊಡಬೇಕಾಯ್ತು. ಕಥೆ ಎಲ್ಲ ಗೊತ್ತಿದೆ ನಮಗೆ. ಅಗ್ನಿ ಪರೀಕ್ಷೆ ಕೊಡುವಾಗ ಅಗ್ನಿಕುಂಡದಲ್ಲಿ ಯಾವಾಗ ಸೀತೆ ಪ್ರವೇಶ ಮಾಡ್ತಾಳೆ, ಪ್ರವೇಶ ಮಾಡಿದ ಮೇಲೆ ಅಗ್ನಿ ನೀರಾಗುತ್ತೆ. ಈ ಘಟನೆ ನಮ್ಮೆಲ್ಲರಿಗೂ ಗೊತ್ತಿದೆ. ಈಗ ಅಗ್ನಿ ನೀರಾಗುತ್ತೆ ಅನ್ನೋದನ್ನ ಆಚಾರ್ಯರು ಯಾವ ರೀತಿ ಪ್ರಸ್ತುತ ಮಾಡ್ತಾರೆ ನೋಡು. ಒಂದೊಂದು ಗ್ರಂಥದಲ್ಲಿ ಒಂದೊಂದು ರೀತಿಯಾಗಿ ವರ್ಣನೆ ಬರುತ್ತೆ. ಒಂದು ಗ್ರಂಥ ಹೇಳುತ್ತೆ ಸೀತೆ ಅಗ್ನಿಕುಂಡದಲ್ಲಿ ಪ್ರವೇಶ ಮಾಡ್ತಾಳೆ, ಮಾಡ್ತಾ ಇದ್ದಂತೆ ದೇವತೆಗಳು ಅಗ್ನಿಯನ್ನ ನೀರು ಮಾಡಿಬಿಡ್ತಾರೆ. ಕಿಸ್ನೆ ಕಿಯಾ? ಯಾರು ಮಾಡಿದ್ರು? ದೇವತೆಗಳು. ನಿಜಾನೋ ಸುಳ್ಳು?
ದೇವತೆಗಳೇನು ಮಾಡಿದ್ರು? ಅಗ್ನಿಕುಂಡದಿಂದ ಅಗ್ನಿಯನ್ನ ನೀರು ಮಾಡಿದ್ರು. ದೇವತೆಗಳು ಮಾಡಿದ್ರು. ನಿಜಾನೋ ಇಲ್ವೋ? ನಮಗೆ ನಿಜ ಅನ್ಸತ್ತು, ಸುಳ್ಳು ಅನ್ಸತ್ತು? ನಿಜ ಇದೆ, ದೇವತೆಗಳು ಮಾಡಿದ್ರು. ಇನ್ನೊಂದು ಶಾಸ್ತ್ರವನ್ನು, ಅದೇ ಶಾಸ್ತ್ರ ಅಲ್ಲ, ಇನ್ನೊಂದು ಶಾಸ್ತ್ರವನ್ನು ಓದಿದಾಗ ಅಲ್ಲೇನು ಬರುತ್ತೆ? ಸೀತೆ ಅಗ್ನಿಕುಂಡದಲ್ಲಿ ಪ್ರವೇಶ ಮಾಡಿದ್ಲು. ಪ್ರವೇಶ ಮಾಡ್ತಾ ಇದ್ದಂತೆಯೇ ಆ ಸೀತೆಯ ಶೀಲದ ಮಹಿಮೆಯಿಂದ ಏನಾಯ್ತು? ಅಗ್ನಿ ಬೆಂಕಿ ಕೂಡ ನೀರಾಗೋಯ್ತು. ಈಗೇನಾಯ್ತು? ಈಗ ಯಾರ ಕಾರಣ ಆದರೂ ನೀರಾಗಲಿಕ್ಕೆ? ಶೀಲ, ಸೀತಾಮಾತೆ ಶೀಲದ ಮಹಾನತೆಯಿಂದ ಏನಾಯ್ತು? ಅಗ್ನಿಕುಂಡದ ಯಾವ ಅಗ್ನಿ ಇದೆ ಅದು ನೀರಾಗೋಯ್ತು. ಇನ್ನೊಂದು ಗ್ರಂಥಕ್ಕೆ ಹೋದ್ವಿ, ಅಲ್ಲೇನಾಯ್ತು? ಸೀತೆ ಅಗ್ನಿಕುಂಡದಲ್ಲಿ ಪ್ರವೇಶ ಮಾಡಿದ್ಲು. ಮತ್ತು ಯಾವಾಗ ಪ್ರವೇಶ ಮಾಡಿದ್ಲು ಅದೇ ಸಮಯದಲ್ಲಿ ಅವಳ ಸಾತಿಶಯ ಪುಣ್ಯದ ಉದಯ ಬಂತು. ಪುಣ್ಯದ ಉದಯದಿಂದ ಆ ಅಗ್ನಿ ಕೂಡ ಬೆಂಕಿ ಕೂಡ ನೀರಾಗೋಯ್ತು. ಯಾರು ಮಾಡಿದ್ರು? ಯಾರು ನೀರು ಮಾಡಿದ್ರು? ಅವಳ ಪುಣ್ಯೋದಯ. ಏನು ಹೇಳ್ತಿದ್ದಾರೆ? ಮತ್ತು ಇನ್ನೊಂದು ಗ್ರಂಥದಲ್ಲಿ ಏನು ವರ್ಣನೆ ಬಂತು? ಸೀತಾಮಾತೆ ಅಗ್ನಿಕುಂಡದಲ್ಲಿ ಪ್ರವೇಶ ಮಾಡಿದ್ಲು, ಅಗ್ನಿ ನೀರಾಗೋಯ್ತು. ಅಗ್ನಿಯ ಪರಮಾಣುಗಳು ನೀರಾಗೋಯ್ತು. ಅಲ್ಲಿ ವರ್ಣನೆ ಏನು ಬಂತು? ಅಗ್ನಿ ಜಾಗದಲ್ಲಿದೆ, ಸೀತೆ ಜಾಗದಲ್ಲಿದ್ದಾಳೆ. ಜೀವ ಅಜೀವ ಎರಡೂ ಭಿನ್ನ ಇದೆ. ಆದರೂ ಕೂಡ ಈ ಜೀವಕ್ಕೆ ಆ ಅಗ್ನಿಕುಂಡದ ನೀರಾಗುವ ಮಹಿಮೆ ಬರುತ್ತೆ, ಆದರೆ ಸೀತಾಮಾತೆಯ ಆಂತರಿಕ ಭಾವನೆಗಳ ಮಹಿಮೆ ಬರೋದಿಲ್ಲ ಅಂತ ದ್ರವ್ಯಾನುಯೋಗ ಕರ್ಕೊಂಡು ಹೋಗುತ್ತೆ. 4 ಅನುಯೋಗಗಳಾಯ್ತಲ್ಲ. ಏನು ಹೇಳ್ತಿದ್ದಾರೆ? ಮೊದಲನೇದೇನು ಹೇಳಿತು? ಸೀತಾಮಾತೆ ಪ್ರಥಮಾನುಯೋಗದ ಪ್ರಕಾರ ದೇವತೆಗಳು ಬಂದು ಅಗ್ನಿಯನ್ನು ನೀರು ಮಾಡಿದ್ರು. ಈ ಚರಣಾನುಯೋಗ ಏನು ಹೇಳುತ್ತೆ? ಸೀತಾಮಾತೆ ಶೀಲದ ಮಹಿಮೆಯನ್ನು ವರ್ಣನೆ ಮಾಡುತ್ತೆ ಚರಣಾನುಯೋಗ. ಚರಣಾನುಯೋಗದ ಪ್ರಕಾರ ಶೀಲದ ಮಹಿಮೆಯಿಂದ ನೀರಾಯಿತು. ಇನ್ನು ಕರ್ಣಾನುಯೋಗದ ಪ್ರಕಾರ ಕರ್ಮದ ಉದಯ, ಆಯಾ ಕರ್ಮದ ಉದಯದಿಂದ ಎಂತಹ ಕರ್ಮದ ಉದಯ ಇದೆ ಅಂತ ಎಂತಹ ಮಹಾಪುರುಷ ಇದ್ರೂ ಕೂಡ ಕರ್ಮದ ಉದಯದಿಂದ ಬಚಾವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಪುಣ್ಯದ ಉದಯ ಬಂದರೆ ಆ ಪುಣ್ಯದ ಉದಯದಿಂದ ಎಂತಹ ಬೆಂಕಿ ಇದ್ರೂ ಕೂಡ ನೀರಾಗಿ ಹೋಗುತ್ತೆ. ಆದರೆ ದ್ರವ್ಯಾನುಯೋಗ ಹೇಳುತ್ತೆ ಈ ಬೆಂಕಿ, ಈ ನೀರು, ಈ ಹೋನುಕೊಂಡ ಇದು ಎಲ್ಲವೂ ವಾಸ್ತವಿಕವಾಗಿ ಅಸತ್ಯ ಇದೆ. ವಾಸ್ತವಿಕವಾಗಿ ಸೀತಾಮಾತೆಯ ಅಂತರಂಗ ಆ ಆತ್ಮ ಪರಿಣಾಮಗಳು ಅದು ವಾಸ್ತವಿಕವಾಗಿ ಸತ್ಯ ಇದೆ. ಆ ಸೀತೆ ತನ್ನ ಅಂತರಂಗ ಪರಿಣಾಮಗಳಲ್ಲಿ ನಿಶ್ಚಲವಾಗಿ ಸ್ಥಿರವಾಗಿದ್ಲು. ಹಾಗಾಗಿ ಅವಳೆಲ್ಲ ಗಂಡಾಂತರಗಳಿಂದ ಪಾರಾದ್ಲು ಅಂತ ದ್ರವ್ಯಾನುಯೋಗ ಹೇಳುತ್ತೆ. ಹಾಗಾದರೆ ಕಥೆಗಳ ಒಂದು ಯಾವ ಪ್ರಯೋಜನ ಇದೆ ಅದು ಸಂದರ್ಭಕ್ಕೆ ಅನುಸಾರವಾಗಿ ಬದಲಾಗತ್ತೆ. ಹಾಗಾಗಿ ಪ್ರಥಮಾನುಯೋಗವನ್ನು ಓದುವಾಗ ನಾವು ಇದೇ ರೀತಿಯಾದ ಒಂದು ಮೈಂಡನ್ನು ಇಟ್ಕೊಂಡು ಓದಿದ್ರೆ ಪ್ರಥಮಾನುಯೋಗ ಅರ್ಥ ಆಗೋದಿಲ್ಲ. ಹೇಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇದೆ? ಮತ್ತು ಇಂತಹ ಪ್ರಥಮಾನುಯೋಗದ ಯಾವ ಪ್ರಯೋಜನ ಇದೆ ಇದನ್ನು ಮರೆತು ಬಿಟ್ಟು ಅನ್ಯ ಗಂಭೀರವಾದ ವಿಚಾರಗಳಲ್ಲಿ, ಕರ್ಣಾನುಯೋಗ ಮತ್ತು ದ್ರವ್ಯಾನುಯೋಗದ ವಿಚಾರಗಳಲ್ಲಿ ಪ್ರಥಮಾನುಯೋಗದ ಉದಾಹರಣೆಗಳನ್ನು ತಂದು ಸೇರಿಸೋದು ಇದು ಯಾವುದೇ ಕಾರಣಕ್ಕೂ ಸೂಕ್ತ ಇಲ್ಲ. ಪ್ರಥಮಾನುಯೋಗ ಕೇವಲ ನಮ್ಮ ಮುಂದೆ ಕೆಲವು ಉದಾಹರಣೆಗಳನ್ನು ಪ್ರಸ್ತುತ ಮಾಡುತ್ತೆ. ಯಾತಕ್ಕೋಸ್ಕರ? ನಮ್ಮ ಪಾಪ ವೃತ್ತಿಯನ್ನು ತೊಳೆದು ಪುಣ್ಯದಲ್ಲಿ ಪ್ರವೇಶ ಮಾಡಿಸ್ಲಿಕ್ಕೋಸ್ಕರ ಉದ್ದೇಶ ಇದೆ. ಆ ಯಾವ ತಾಯಿ ಮಗುವಿಗೆ ಹೇಳ್ತಾ ಇದ್ದಾಳಲ್ಲ ಊಟ ಮಾಡದಿದ್ರೆ ಎಡು ಬೀಳ್ತಿ ಅಂತ, ಅದು ವಾಸ್ತವಿಕವಾಗಿ ಅಸತ್ಯ ಇಲ್ಲ. ಆದರೆ ಅನಂತರವಾಗಿ ಏನು ಹೇಳ್ತಾಳೆ? ಕೆಳಗಡೆ ನೋಡಿ ನಡೆದ್ರೆ ಮಾತ್ರ ಬೀಳೋದಿಲ್ಲ, ಕೆಳಗಡೆ ನೋಡಿದ್ರೆ ಬೀಳ್ತೀಯ. ಮತ್ತು ಇನ್ನೊಂದ್ಸಲ ಏನಾಯ್ತು? ಮಗು ನೋಡ್ಕೊಂಡು ಕೆಳಗಡೆ ನೋಡ್ಕೊಂಡೇ ನಡೀತಾ ಇದ್ದಾನೆ, ಊಟನೂ ಮಾಡಿದ್ದಾನೆ, ಅಂದ್ರೂ ಎಡು ಬೀಳ್ತಾನೆ. अब क्या हुआ? भोजन भी किया था, नीचे देख के भी चल रहा था, फिर भी गिर गया, तो क्या हुआ? तो फिर बच्चा पूछता है, ಏನು ಕೇಳ್ತಾನೆ? ಅಮ್ಮ ನಾನು ಊಟನೂ ಮಾಡಿದ್ದೀನಿ,
ಕೆಳಗಡೆ ನೋಡ್ಕೊಂಡು ನಡೀತಾ ಇದ್ದೀನಿ, ಮತ್ತು ಬಿದ್ನಲ್ಲ ನಾನು, ಹಾಗಾದ್ರೆ ಈಗೇನು ಕಾರಣ, ನಾನು ಯಾಕೆ ಬಿದ್ದೆ ಈಗ? ಅಮ್ಮ ಏನು ಹೇಳ್ತಾಳೆ, ಮಗು ಎಷ್ಟೇ ನೀನು ಕೆಳಗಡೆ ನೋಡ್ಕೊಂಡು ನಡೆದ್ರೂ ಕೂಡ ಏನು ಹೇಳ್ತಾರೆ, ಈಗ ಸತ್ಯ ಏನು ಹೇಳ್ಬೋದು ಅಮ್ಮ, ಕೆಳಗಡೆ ಕೂಡ ನೋಡ್ಕೊಂಡು ನಡೀತಾ ಇದ್ದಾನೆ. ಪ್ರಪಂಚದಲ್ಲಿ ಯಾರ್ಯಾರು ಕೆಳಗಡೆ ನೋಡ್ಕೊಂಡು ನಡೀತಾರೆ ಅವ್ರು ಯಾರು ಎಡವಿ ಬೀಳೋದಿಲ್ವೋ, ಬೀಳ್ತಾರೋ? ಏನನ್ಸತ್ತೆ ನಮಗೆ? ಬೀಳಿಸ್ಲೇಬೇಕಲ್ಲ. ಯಾರ್ಯಾರು ನೋಡ್ಕೊಂಡು ನಡೀತಾರೆ ಅವರು ಕೂಡ ಬೀಳ್ತಾ ಇರುವಂತಹ ಘಟನೆಗಳು ನಾವು ನೋಡಿದ್ದೇವೆ, ನಾವು ಕೂಡ ಅನುಭವಿಸಿದ್ದೇವೆ. ಅಮ್ಮ ಏನು ಹೇಳ್ತಾಳೆ, ಈ ಮಗು ನಿಜವಾಗಿ ಯಾರಿಗೆ ಯಾವ ಸಮಯದಲ್ಲಿ ಯಾವ ಕರ್ಮದ ಉದಯ ಇದೆ, ಯಾರಿಗೆ ಪಾಪ ಕರ್ಮದ ಉದಯ ಇದೆ ಅವರು ಕೆಳಗೆ ನೋಡ್ತಾ ನಡೀತಾ ಇದ್ರೂ ಕೂಡ ಎಡವಿ ಬೀಳ್ತಾರೆ. ಹಾಗಾಗಿ ವಾಸ್ತವಿಕವಾಗಿ ನಿನ್ನ ಯಾವ ಬೀಳುವಿಕೆಗೆ ಕಾರಣ ಇದೆ ಅದು ನಿನ್ನ ಕರ್ಮದ ಉದಯ ಇದೆ. ಚರಣಾನಿಯೋಗ ಬಂತು, ಕರ್ಣಾನಿಯೋಗ ಬಂತು. ಚರಣಾನಿಯೋಗ ಏನು ಹೇಳ್ತಿತ್ತು, ನೋಡ್ಕೊಂಡು ನಡಿ, ದೇಖ್ಕೆ ಚಲ್ ನೈತು ಗಿರ್ ಜಾಯೇಗ. ಆದ್ರೆ ಕರ್ಣಾನಿಯೋಗ ಏನು ಹೇಳಿತು, ನೀನು ನೋಡ್ಕೊಂಡು ನಡೀತಾ ಇದ್ರೂ ಕೂಡ ಬೀಳೋ ಸಾಧ್ಯತೆ ಇದೆ. ಯಾಕೆ ಬೀಳ್ತೀನಿ ನೋಡ್ಕೊಂಡು ನಡೀತಿದ್ರು ಕೇಳಿದ್ರೆ, ನಿನ್ನ ಕರ್ಮದ ಉದಯ ಇದೆಯಲ್ಲ, ಕರ್ಮದ ಉದಯದಿಂದ ನೀನು ಬೀಳ್ತೀಯ. ಕರ್ಮದ ಉದಯದಿಂದ ಬೀಳೋ ಹಾಗಿದ್ದಿದ್ರೆ ಆ ಮಗು ಏನು ಹೇಳುತ್ತೆ, ಸರಿ ಅಮ್ಮ ನಾನು ಇವತ್ತಿಂದ ಯಾವುದೇ ಪಾಪ ಕರ್ಮವನ್ನ ಮಾಡೋದಿಲ್ಲ, ಇನ್ನು ಬೀಳೋದಿಲ್ಲ ತಾನೆ. ಇನ್ನೇನು ಹೇಳ್ತಾಳೆ ಅಮ್ಮ, ಹೇಳ್ತಾರೆ ಇನ್ನೂ ಬೀಳ್ಬೋದು ನೀನು, ಯಾಕಂದ್ರೆ ನೀನು ಪೂರ್ವಬದ್ಧ ಕರ್ಮ ಇದೆಯಲ್ಲ. ಪೂರ್ವಬದ್ಧ ಕರ್ಮ ಇರೋದ್ರಿಂದ ನೀನು ಬಿದ್ದೇ ಬೀಳ್ತೀಯ. ಹಾಗಾದ್ರೆ ನಾವು ಅನಿಯೋಗಗಳಿಂದ ಏನು ಕಲಿಯೋದಿದೆ? ಯಾವ ಪ್ರಥಮಾನಿಯೋಗ ಯಾವುದನ್ನ ಹೇಳುತ್ತಾ ಇದೆ ಅದು ಬಹಳ ಸ್ಥೂಲವಾದ ಕಥನ ಇದೆ. ಅದರ ಮೂಲ ಪ್ರಯೋಜನ ಮಾತ್ರ ಪಾಪದಿಂದ ನಿವೃತ್ತಿ ಮಾಡಿಸೋದಿದೆ ಅಷ್ಟೇ, ಮತ್ತು ಪುಣ್ಯದಲ್ಲಿ ಪ್ರವೃತ್ತಿ ಮಾಡಿಸೋದಿದೆ. ಆ ಪಾಪ ಪುಣ್ಯದ ಪ್ರವೃತ್ತಿಗೋಸ್ಕರ ಉದಾಹರಣೆಗಳನ್ನು ಅಲ್ಲಿ ಸ್ಥಾಪನೆ ಮಾಡೋದಿದೆ. ಹಾಗಾಗಿ ಆ ಪ್ರಥಮಾನಿಯೋಗದ ಕೆಲಸ ಮಾತ್ರ ಅಷ್ಟೇ ಇದೆ. ನಾವು ಕರ್ಮದ ಚರ್ಚೆ ಮಾಡಿದ್ವಲ್ಲ, ದ್ರವ್ಯ ಕರ್ಮ, ನೋ ಕರ್ಮ, ಭಾವ ಕರ್ಮ. ಅನಿಯೋಗಗಳು ಏನೇನು ಹೇಳುತ್ತೆ, ನೋ ಕರ್ಮ ಇದೆ ಏನ, ನೋ ಕರ್ಮ ಯಾರು ಹೇಳ್ತಾರೆ, ಚರಣಾನುಯೋಗ. ಚರಣಾನುಯೋಗ ನೋ ಕರ್ಮದ ಬಗ್ಗೆ ಮಾತಾಡುತ್ತೆ. ಇತ್ತಿಂದ್ರೆ ಈ ಪಾಪ ಬರುತ್ತೆ, ಅತ್ತಿಂದ್ರೆ ಆ ಪಾಪ ಬರುತ್ತೆ, ಹೀಗೆ ಮಾಡಿದ್ರೆ ಹಾಗಾಗುತ್ತೆ, ಹಾಗೆ ಮಾಡಿದ್ರೆ ಹೀಗಾಗುತ್ತೆ, ಯಾವ ರೀತಿ ನಡಿಬೇಕು, ಯಾವ ರೀತಿ ಕೂತ್ಕೋಬೇಕು, ಯಾವ ರೀತಿ ತಿನ್ಬೇಕು, ಯಾವ ರೀತಿ ಮಲ್ಕೋಬೇಕು, ಪ್ರತಿಯೊಂದು ನಮ್ಮ ಜೀವನ ಪದ್ಧತಿಯನ್ನ ಪ್ರತಿಯೊಂದನ್ನು ಜನವಾಣಿ ಮಾತೆ ಹೇಳುತ್ತೆ. ಅದು ಚರಣಾನುಯೋಗ ನೋ ಕರ್ಮದ ಬಗ್ಗೆ ಮಾತಾಡುತ್ತೆ. ಮತ್ತು ಕರ್ಣಾನುಯೋಗ ಏನ್ ಮಾಡುತ್ತೆ, ದ್ರವ್ಯ ಕರ್ಮದ ಬಗ್ಗೆ ಮಾತಾಡುತ್ತೆ. ದ್ರವ್ಯ ಕರ್ಮ ಯಾವ ರೀತಿಯಾದ ಭಾವನೆಯಿಂದ ಯಾವ ರೀತಿಯಾದ ಮೋಹ ಕರ್ಮ, ಆಯು ಕರ್ಮ, ನಾಮಕರ್ಮ ಯಾವ ರೀತಿಯಾಗಿ ಬಂದಾಗುತ್ತೆ ಅನ್ನೋದನ್ನ ಕರ್ಣಾನುಯೋಗ ಮಾತಾಡುತ್ತೆ. ಮತ್ತು ದ್ರವ್ಯಾನುಯೋಗ ಭಾವಗಳ ಬಗ್ಗೆ ಮಾತಾಡುತ್ತೆ. ಯಾವ ರೀತಿಯಾದ ಭಾವನೆಗಳಿಂದ ಜೀವ ಕರ್ಮಗಳನ್ನು ನಾಶ ಮಾಡ್ಬೋದು, ಯಾವ ಭಾವನೆಗಳಿಂದ ಕರ್ಮಬಂಧ ಮಾಡ್ಕೋತಾನೆ ಅನ್ನೋದನ್ನ ಈ ದ್ರವ್ಯಾನುಯೋಗ ಹೇಳುತ್ತೆ. ಅಥವಾ ಕ್ರಿಯಾ ಪರಿಣಾಮ ಅಭಿಪ್ರಾಯದ ಬಗ್ಗೆ ನಾವು ಚರ್ಚೆ ಮಾಡಿದ್ವಲ್ಲ ಹಿಂದೆ, ಕ್ರಿಯೆ, ಪರಿಣಾಮ ಮತ್ತು ಅಭಿಪ್ರಾಯ. ಕ್ರಿಯೆಗಳ ಬಗ್ಗೆ ಚರಣಾನುಯೋಗ ಮಾತಾಡುತ್ತೆ, ಪರಿಣಾಮಗಳ ಬಗ್ಗೆ ಕರ್ಣಾನುಯೋಗ ಮಾತಾಡುತ್ತೆ, ಭಾವಗಳ ಬಗ್ಗೆ ಮತ್ತು ಅಭಿಪ್ರಾಯದ ಬಗ್ಗೆ ದ್ರವ್ಯಾನುಯೋಗ ಮಾತಾಡುತ್ತೆ. ಪ್ರಥಮಾನುಯೋಗ ಎಲ್ಲಿ ಹೋಯ್ತು? ಪ್ರಥಮಾನುಯೋಗ ಇವೆಲ್ಲವುಗಳಿಗೆ ಉದಾಹರಣೆಯನ್ನ ಪ್ರಸ್ತುತ ಮಾಡುತ್ತೆ. प्रथमानुयोग क्या करता है, इन सब के लिए उदाहरण प्रस्तुत करता है कि ये ऐसा था तो इनके जीवन में ऐसा हुआ, ಇಂತಹ ಮಹಾಪುರುಷರಿದ್ರು, ಇವರ ಜೀವನದಲ್ಲಿ ಈ ರೀತಿಯಾದ ಕರ್ಮದ ಉದಯ ಬಂತು. ಇಂತಹ ಮಹಾಪುರುಷರಿದ್ರು, ಇವರ ಜೀವನದ ಯಾವ ಚಾರಿತ್ರ್ಯ ಇತ್ತು ಅದು ಇಷ್ಟು ಉತ್ಕೃಷ್ಟ ಇತ್ತು, ಹಾಗಾಗಿ ಅವರ ಜೀವನ ಹಾಗಾಯಿತು. ಈ ಮಹಾಪುರುಷರಿದ್ರು, ಇವರ ಜೀವನದಲ್ಲಿ ಇವರ ಪರಿಣಾಮಗಳು ಇಷ್ಟು ಉಜ್ವಲವಾಗಿತ್ತು ಅಥವಾ ಇಷ್ಟು ಕುಟಿಲವಾಗಿತ್ತು, ಹಾಗಾಗಿ ಈ ರೀತಿಯಾದ ಪರಿಣಾಮ ಬಂತು.
ಏನ ಈ ರೀತಿಯಾಗಿ ಪ್ರತಿಯೊಂದು ವಿಚಾರವನ್ನ ಹೇಳತಕ್ಕಂತಹ ಒಂದು ಪದ್ಧತಿ ಆ ಅನುಯೋಗದಲ್ಲಿ ಇದೆ. ಅದಕ್ಕೆ ನಾವು ಅನುಯೋಗ ಅಂತ ಕರಿತೇವೆ. ಹಾಗಾಗಿ ಅನುಯೋಗವನ್ನ ವಾಸ್ತವಿಕವಾಗಿ ನಾವು ಎಲ್ಲಾ ರೀತಿಯಾಗಿ ಹೇಳ್ಬೋದು. ಒಂದು, ನಾವು ಅನುಯೋಗಗಳನ್ನು ವಾಕ್ಯವಾಗಿ ಹೇಳಿದ್ವಿ, ಟೆನ್ಸ್ಗಳಲ್ಲಿ ಭೂತಕಾಲ, ಭವಿಷ್ಯತ್ ಕಾಲ ಮತ್ತು ವರ್ತಮಾನ ಕಾಲದ ದೃಷ್ಟಿಯಿಂದ. ಏನ ಇನ್ನೊಂದು ರೀತಿಯಾಗಿ ನಾವು ಪ್ರಸಿದ್ಧವಾಗಿ ಹೀಗೆ ಅರ್ಥವನ್ನು ಹೇಳುತ್ತೇವೆ, ಉದಾಹರಣೆ ಕೊಟ್ಟು. ಯಾವ ಉದಾಹರಣೆ ಕೊಡ್ತಾರೆ? 4 ಅನುಯೋಗಗಳಿಗೆ 4 ಉದಾಹರಣೆಗಳನ್ನು ನಾವು ಪ್ರಸಿದ್ಧವಾಗಿ ಕೇಳಿದ್ದೇವೆ. ಪ್ರಥಮಾನುಯೋಗ ಇದೆ. ಪ್ರಥಮಾನುಯೋಗ ಹೇಗಿದೆ? ತೂಕ ಮಾಡ್ತೀವಲ್ಲ, ತಕ್ಕಡಿಯ ತೂಕದ ಉದಾಹರಣೆಯನ್ನು ಕೊಡ್ತಾರೆ. ಯಾವ್ಯಾವ ತೂಕ? ಅಥವಾ ಪ್ರಥಮಾನುಯೋಗದ ತೂಕ ಹೇಳ್ತಾರೆ. ನಾವು ದೊಡ್ಡ ದೊಡ್ಡ ವಸ್ತುಗಳನ್ನು ತೂಕ ಮಾಡ್ತೀವಲ್ಲ, ಕಟ್ಟಿಗೆ ಗಿಟ್ಟಿಗೆ ಅಂತ ದೊಡ್ಡ ದೊಡ್ಡ ವಸ್ತುಗಳನ್ನು ಎಲ್ಲಿ ತೂಕ ಮಾಡ್ತೇವೆ, ಅದಕ್ಕೆ ನಾವೇನಂತ ಕರಿತೇವೆ? ಪ್ರಥಮಾನುಯೋಗ. ಯಾಕೆ? ಈ ಒಂದು 100 kg ಇದೆ, 500 kg ಇದೆ. 500 kg ಇದೆ ಅಂದರೆ ಎಕ್ಸಾಕ್ಟ್ 500 kg ಇಲ್ಲ, 1-2-3 kg ಜಾಸ್ತಿ ಇರುತ್ತೆ. तो कोई फर्क नहीं पड़ता है ना. 2-4 किलो ज़्यादा हुआ तो कोई फर्क नहीं पड़ेगा, है ना. ಯಾಕೆ? ಅಷ್ಟು ದೊಡ್ಡ ತೂಕ ಮಾಡುವಾಗ, ಅಷ್ಟು ಸ್ಥೂಲ ವಿಷಯಗಳಲ್ಲಿ 1-2 kg ಏನು ಮ್ಯಾಟರ್ ಆಗೋದಿಲ್ಲ, ನಡೆಯುತ್ತೆ. ಹಾಗಾಗಿ ಪ್ರಥಮಾನುಯೋಗದಲ್ಲಿ ಮೇಲಿನ ವಿಚಾರಗಳು, ಆ ಒಂದು ವೀತರಾಗತಿಯ ಪೋಷಣೆಗೋಸ್ಕರ ಯಾವುದು ಕಥೆ ಬರ್ತಾ ಇದೆ, ಅದರಲ್ಲಿ ಆ ಕಡೆ ಈ ಕಡೆ ವಿಚಾರಗಳೆಲ್ಲ ಬರುತ್ತೆ. ಅದೆಲ್ಲ ಎಕ್ಸೆಪ್ಟೆಡ್ ಇದೆ, ಯಾಕಂದ್ರೆ ಪ್ರಥಮಾನುಯೋಗದ ಪದ್ಧತಿನೇ ಆಗಿದೆ. ಇನ್ನೇನು ಮಾಡುತ್ತೆ? ಇನ್ನು ಹೇಳ್ತಾರೆ ಚರಣಾನುಯೋಗ. ಚರಣಾನುಯೋಗ ಏನು ಮಾಡುತ್ತೆ? ಚರಣಾನುಯೋಗ ಧಾನ್ಯ ತೂಕ ಮಾಡದಂತೆ. ಏನ? ಜೋಳ, ಗೋಧಿ, ಅಕ್ಕಿ ತೂಕ ಮಾಡ್ತೀವಲ್ಲ, ಜೋಳ, ಅಕ್ಕಿ, ಗೋಧಿ ಅಥವಾ ತರಕಾರಿ ತೂಕ ಮಾಡುವಾಗ KG ಗಟ್ಟಲೆ ಜಾಸ್ತಿ ಆದರೆ ನಡೆಯೋದಿಲ್ಲ. ಆದರೆ ಒಂದು 100 ಗ್ರಾಮ್ 200 ಗ್ರಾಮ್ ಹೆಚ್ಚು ಕಡಿಮೆ ಆದರೆ ನಡೆದೋಗುತ್ತೆ. ಒಂದು 100 kg ಅಕ್ಕಿ ಇದೆ ಅಂದರೆ ಅದರಲ್ಲಿ ಒಂದು 100-200 kg ಜಾಸ್ತಿ ಇರೋದೇನು ದೊಡ್ಡ ವಿಚಾರ ಇಲ್ಲ. ಅಥವಾ ತರಕಾರಿ ತೂಕ ಮಾಡೋಕೆ ತೂಕ ಸರಿ ಇಲ್ಲ ಅಂದ್ರೆ ಅವನೇನು ಮಾಡ್ತಾನೆ? ಆಯಿತು ಅಣ್ಣ ತಗೊಳ್ಳಿ ಇನ್ನೊಂದು ಸ್ವಲ್ಪ ಅಂತ, ಜಾಸ್ತಿ ತೊಂದರೆ ಇಲ್ಲ. ಆದರೆ KG ಗಟ್ಟಲೆ ವ್ಯತ್ಯಾಸ ಆಗೋದಿಲ್ಲ. ಅದಕ್ಕೇನಂದ್ರು ಚರಣಾನುಯೋಗ, ಧಾನ್ಯಗಳನ್ನು ತೂಕ ಮಾಡೋದಂತೆ. ಚರಣಾನುಯೋಗದಲ್ಲಿ ಅದೇ ರೀತಿ ವಿಚಾರ ಇದೆ. ಯಾವ ಸ್ಥೂಲ ಮತ್ತು ಸೂಕ್ಷ್ಮ ಜೀವಿಗಳ ವಿಚಾರ ಇತ್ಯಾದಿಗಳಿದೆ, ಅದರಲ್ಲಿ ಇದೇ ರೀತಿಯಾದ ವಿಚಾರ ಇದೆ. ಮುಂದೇನು ಹೇಳ್ತಾರೆ? ಕರ್ಣಾನುಯೋಗ. ಕರ್ಣಾನುಯೋಗದ ವಿಚಾರ ಹೇಗಿದೆ ಹೇಳ್ತಾರೆ? ಕರ್ಣಾನುಯೋಗದ ವಿಚಾರ ಚಿನ್ನ, ಬೆಳ್ಳಿ, ಬಂಗಾರ ತೂಕ ಮಾಡದಂತಿದೆ. ಗ್ರಾಮ್ ಗಟ್ಟಲೆ ಹೆಚ್ಚು ಕಡಿಮೆ ಎಲ್ಲ ನಡೆಯೋದಿಲ್ಲ. 100 ಗ್ರಾಮ್ 200 ಗ್ರಾಮ್ ದೂರ 1 ಗ್ರಾಮ್ ಕೂಡ ನಡೆಯೋದಿಲ್ಲ. 1 ಗ್ರಾಮ್ ಚಿನ್ನ ಜಾಸ್ತಿ ಕಲ್ಪನೆ ಕೂಡ ಮಾಡೋಕ್ಕಾಗೋದಿಲ್ಲ ನಾವು, ಏನ. ಹಾಗೆ ಕರ್ಣಾನುಯೋಗದಲ್ಲಿ ವಿಚಾರಗಳು ಹೆಚ್ಚು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಥಾವತ್ತಾಗಿ. ಆದರೂ ಕೂಡ ಸ್ವಲ್ಪ 1 ಮಿಲಿಗ್ರಾಮಲ್ಲಿ ಹೆಚ್ಚು ಕಡಿಮೆ ಏನಾದರೂ ಆಗಲಿಕ್ಕೆ ಸಾಧ್ಯ ಇದೆ. ಇಟ್ ಈಸ್ ಪಾಸಿಬಲ್ ಬೆಳ್ಳಿ ಬಂಗಾರದ ತೂಕದಲ್ಲಿ. ಅದಕ್ಕೇನಂದ್ರು? ಕರ್ಣಾನುಯೋಗ ಅಂದರು. ಇನ್ನು ದ್ರವ್ಯಾನುಯೋಗಕ್ಕೆ ಏನು ಹೇಳ್ತಾರೆ? ರತ್ನವನ್ನು ತೂಕ ಮಾಡದಂತೆ. ಅದಿರುತ್ತಲ್ಲ ಏರ್ ಟೈಟ್, ಗಾಳಿ ಪ್ರವೇಶ ಕೂಡ ಆಗಬಾರ್ದು ಹಾಗೆ ತೂಕ ಮಾಡೋದು. ಮತ್ತು ಗ್ರಾಮದ ಲೆಕ್ಕದಲ್ಲ, ಏನು ಹೇಳ್ತಾರೆ? ಮಿಲಿಗ್ರಾಮ್. ಯಾವುದಕ್ಕೆ ಏನಂತೀವಿ ನಾವು? ಕ್ಯಾರೆಟ್. 5 ಕ್ಯಾರೆಟ್ ಮಾಡ್ತೀವಿ, 5 ಕ್ಯಾರೆಟ್ ಭಾಗ ಮಾಡಿ ಏನ ಅದನ್ನು ತೂಕ ಮಾಡುವಂಥದ್ದು. ಎಷ್ಟು ಸೂಕ್ಷ್ಮತೆ ಬಂತು, ಬಹಳ ಸೂಕ್ಷ್ಮತೆ ಬಂತು. ಯಾವುದೇ ರೀತಿಯಾದ ಆ ಕಡೆ ಈ ಕಡೆ ವಿಚಾರಗಳು ಇದರಲ್ಲಿ ಸೇರ್ತಕ್ಕಂತಹ ಸಂಭಾವನೆಗಳು ಇಲ್ಲವೇ ಇಲ್ಲ. ಸಂಪೂರ್ಣ ಸಂಭಾವನೆಗಳನ್ನು ತೆಗೆದು ಹಾಕಿಬಿಡ್ತಾರೆ. ನಮಗೇನು ಗೊತ್ತಾಗ್ತಾ ಇದೆ ಇದರಿಂದ? ಯಾವ ವಿಚಾರಗಳು ವಾಸ್ತವಿಕವಾಗಿ ನಾವು ಶುದ್ಧಿಗೆ ತಗೋಬೇಕಾಗಿದೆ, ಜನವಾಣಿಯಲ್ಲಿ ಯಾವುದನ್ನು ಯಾವ ರೀತಿಯಾಗಿ ವರ್ಣನೆ ಮಾಡ್ತಾರೆ. ವಾಸ್ತವಿಕವಾಗಿ ನಾವು ಇನ್ನೂ ಸ್ಥೂಲವಾಗಿ ಚರ್ಚೆ ಮಾಡ್ತಾ ಇದ್ದೇವೆ. ಇನ್ನೂ ಬಹಳ ವಿಚಾರಗಳು ಬಹಳ ಸೂಕ್ಷ್ಮವಾಗಿ ಚರ್ಚೆ
ಮಾಡ್ಬೋದಿದೆ. ಆದರೂ ಕೂಡ ಸ್ವಲ್ಪ ಸ್ವಲ್ಪ ವಿಚಾರ ಮಾಡಲಿಕ್ಕೆ, ನಾನು ಚಿಂತನೆ ಮಾಡಲಿಕ್ಕೆ ವಿಚಾರಗಳನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಅಷ್ಟೇ. ಯಾವ ಈ ಅನುಯೋಗಗಳಿದೆ, ಸೂಕ್ಷ್ಮವಾಗಿ ನಾವು ಗ್ರಂಥಗಳನ್ನೇ ಕೆಟಗರಿ ಮಾಡಿದ್ವಿ ಇಂತಿಂಥ ಗ್ರಂಥ ಇಂತಿಂಥ ಅನುಯೋಗಕ್ಕೆ ಸಂಬಂಧಪಟ್ಟಿದ್ದು, ಈ ಗ್ರಂಥ ಈ ಅನುಯೋಗಕ್ಕೆ ಸಂಬಂಧಪಟ್ಟಿದ್ದು. ಆದರೆ ವಾಸ್ತವಿಕವಾಗಿ ಸಂಪೂರ್ಣ ಜಿನವಾಣಿಯನ್ನು ಈ ರೀತಿಯಾಗಿ ಅನುಯೋಗಗಳಲ್ಲಿ ವಿಭಾಜಿತ ಮಾಡೋದು ಸಾಧ್ಯ ಇಲ್ಲ. ಅನುಯೋಗಗಳಲ್ಲಿ ಸಂಪೂರ್ಣವಾಗಿ ಕಟ್ ಆ್ಯಂಡ್ ಕಟ್ ಒಂದು ಭಾಗದಿಂದ ಇನ್ನೊಂದು ಭಾಗ ಸಂಪೂರ್ಣವಾಗಿ ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿಯೊಂದು ಗ್ರಂಥದಲ್ಲಿ ಪ್ರತಿಯೊಂದು ಅನುಯೋಗದ ಕಥನಗಳು ನಮಗೆ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಸೀತಾಮಾತೆ ಉದಾಹರಣೆ ನಾವು ನೋಡಿದ್ವಿ. ಇನ್ನೂ ಅನೇಕ ಉದಾಹರಣೆಗಳಿದೆ. ಒಂದೇ ನೇಮಿನಾಥ ತೀರ್ಥಂಕರರ ಜೀವನ ಚರಿತ್ರೆ ವರ್ಣನೆ ಇದೆ. ಮದುವೆಗೆ ಹೋಗ್ತಾ ಇರುವಂಥ ಪ್ರಸಂಗ, ಒಬ್ಬರ ಆಚಾರ್ಯರು ಒಂದು ಥರ ವರ್ಣನೆ ಮಾಡ್ತಾರೆ, ಇನ್ನೊಬ್ರು ಇನ್ನೊಂದು ಥರ ವರ್ಣನೆ ಮಾಡ್ತಾರೆ. ದ್ವೀಪಾಯನ ಮುನಿ ಕಥೆ ಇದೆ, ಒಬ್ರು ಒಂದು ಥರ ಹೇಳ್ತಾರೆ, ಇನ್ನೊಬ್ರು ಇನ್ನೊಂದು ಥರ ಹೇಳ್ತಾರೆ. ಒಂದೇ ಅನುಯೋಗದಲ್ಲಿ ಎಲ್ಲ ಅನುಯೋಗಗಳ ಕಥನಗಳು ನಮಗೆ ಸಿಗುತ್ತೆ. ನಾವು ಏನು ಹೇಳ್ತಾ ಇದ್ದೀವಿ, ಸ್ವಲ್ಪ ಗಮನ ಕೊಡೋದು. ಏನು ಹೇಳ್ತಿದ್ದಾರೆ, ಒಂದೇ ಶಾಸ್ತ್ರದಲ್ಲಿ ಒಂದು ಅನುಯೋಗದ ಮುಖ್ಯತೆ ಇರುತ್ತೆ. ಹಾಗಾಗಿ ನಾವು ಆ ಮುಖ್ಯತೆಯಿಂದ ಆ ಶಾಸ್ತ್ರವನ್ನು ಇಂತಿಂಥ ಅನುಯೋಗದ್ದು ಅಂತ ಹೇಳ್ತೇವೆ. ಮಹಾಪುರಾಣದಲ್ಲಿ ಕಥೆಗಳ ಮುಖ್ಯತೆ ಇದೆ, ಹಾಗಾಗಿ ಅದನ್ನು ಪ್ರಥಮಾನುಯೋಗದ ಗ್ರಂಥಗಳು ಅಂತ ಕರಿತೇವೆ. ಆದರೂ ಕೂಡ ಮಹಾಪುರಾಣದಲ್ಲಿ ಕೆಲವು ಆಚರಣೆಯ ಸಂಬಂಧವಾದ ವಿಚಾರಗಳು ಬರುತ್ತೆ, ಕೆಲವು ಕರ್ಣಾನುಯೋಗದ ಸಂಬಂಧವಾದ ವಿಚಾರಗಳು ಬರ್ಬೋದು, ಅಧ್ಯಾತ್ಮದ ವಿಚಾರಗಳಂತೂ ಮಧ್ಯ ಮಧ್ಯದಲ್ಲಿ ಬರ್ತಾನೆ ಇರುತ್ತೆ. ಹಾಗಾದರೆ ಪ್ರತಿಯೊಂದು ಅನುಯೋಗದ ಗ್ರಂಥದಲ್ಲಿ ಅನ್ಯ ಅನುಯೋಗದ ವಿಚಾರಗಳು ಕೂಡ ಬರುತ್ತೆ. ಹಾಗಾಗಿ ಯಾವಾಗ ಯಾವ ಅನುಯೋಗದ ವಿಚಾರ ಬರುತ್ತೆ ಆವಾಗ ಆ ವಿಚಾರವನ್ನು ಆ ದೃಷ್ಟಿಯಿಂದ ಆ ಸಂದರ್ಭಕ್ಕೆ ತಕ್ಕಂತೆ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ನಾನು ನಿನ್ನೆನೆ ಹೇಳಿದ್ದೆ, ವಚನಗಳಲ್ಲಿ ಅರ್ಥ ಇಲ್ಲ, ಶಾಸ್ತ್ರ ಜಡ ಇದೆ. ಹಾಗಾಗಿ ಯಾವ ಪ್ರಸಂಗ ಯಾವ ಸಮಯದಲ್ಲಿ ಯಾವ ರೀತಿ ನಡೀತಾ ಇದೆ ಆ ಪ್ರಸಂಗವನ್ನು ಬಿಟ್ಟು ನಾವು ಶಬ್ದಗಳನ್ನು ಮಾತ್ರ ಓದಿದ್ರೆ ನಮಗೆ ವಾಸ್ತವಿಕವಾದ ಅರ್ಥ ಆಗೋದು ಅಸಂಭವ ಇದೆ. ಬರೀ ಶಬ್ದಗಳನ್ನು ಮುಂದಿಟ್ಕೊಂಡು ಅರ್ಥ ಮಾಡ್ಕೊಳ್ಳೋ ಅಂದರೆ ಅಸಂಭವ ಇದೆ. ಗೌತಮ ಸ್ವಾಮಿ ಹತ್ರ ಹೋದ್ನಲ್ಲ ಇಂದ್ರ, ಷಟ್ಕಾಯ ಲೇಷ ನವಪದ ಸಹಿತಂ, ಆ ಶ್ಲೋಕವನ್ನು ತಗೊಂಡು ಹೋದ. ಶ್ಲೋಕವನ್ನು ತಗೊಂಡು ಹೋದ ತಕ್ಷಣ ಶ್ಲೋಕ ಮುಂದಿದೆ, ಸಂಸ್ಕೃತದ ಮಹಾಪಂಡಿತ ಇದ್ದಾನೆ, ಅರ್ಥ ಯಾಕೆ ಆಗುತ್ತಾ ಇಲ್ಲ? ಯಾಕಂದ್ರೆ ಪೂರ್ವಾಪರ ವಿಚಾರಗಳು ಗೊತ್ತಿಲ್ಲ, ಹಿಂದೆ ಮುಂದಿನ ಸಂದರ್ಭ ಗೊತ್ತಿಲ್ಲ. ಹೆಂಗೆ ಅರ್ಥ ಮಾಡಲಿಕ್ಕೆ ಸಾಧ್ಯ ಇದೆ? ಅರ್ಥ ಮಾಡಿದ್ರೆ ಅದು ವಾಸ್ತವಿಕವಾದ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದೇ ಅನುಯೋಗದಲ್ಲಿನ ವಿಚಾರವನ್ನು ಮಾಡೋದು ಬಹಳ ಅವಶ್ಯಕ ಇದೆ. ಬೇರೆ ಬೇರೆ ಗ್ರಂಥಗಳಲ್ಲ. ದ್ರವ್ಯಾನುಯೋಗ ಇದೆ, ದ್ರವ್ಯಾನುಯೋಗದಲ್ಲೂ ಕರ್ಣಾನುಯೋಗದ ಚರ್ಚೆ ಬರುತ್ತೆ, ಚರಣಾನುಯೋಗದ ಚರ್ಚೆ ಬರುತ್ತೆ. ಪ್ರವಚನ ಸಾರ ಗ್ರಂಥ ಇದೆ, ಪ್ರವಚನ ಸಾರದ ಗ್ರಂಥ ಚರಣಾನುಯೋಗದ ಗ್ರಂಥನೋ ದ್ರವ್ಯಾನುಯೋಗದ ಗ್ರಂಥನೋ. ಪ್ರವಚನ ಸಾರದಲ್ಲಿ ಷಡ್ದ್ರವ್ಯಗಳ ಚರ್ಚೆನೂ ಇದೆ, ಜೀವದ ಭೇದ ವಿಜ್ಞಾನದ ಚರ್ಚೆನೂ ಇದೆ, ಜೊತೆಗೆ ಮುನಿಗಳ ಆಚಾರದ ವಿಚಾರವೂ ಇದೆ. ನಿಯಮಸಾರದಲ್ಲಿ ಮುನಿಗಳ ಆಚರಣೆಯ ಬಗ್ಗೆನೂ ಇದೆ, ಮುನಿಗಳ ಭಾವಾತ್ಮಕ ಚರ್ಚೆ ಅಧಿಕವಾಗಿದೆ. ಅದನ್ನು ಕರ್ಣಾನುಯೋಗದ ಚರ್ಚೆ ಅನ್ನೋದು, ದ್ರವ್ಯಾನುಯೋಗದ ಚರ್ಚೆ ಅನ್ನೋದು, ಚರಣಾನುಯೋಗದ ಚರ್ಚೆ ಅನ್ನೋದು. ತತ್ವಾರ್ಥ ಸೂತ್ರ ಗ್ರಂಥ ಇದೆ. ತತ್ವಾರ್ಥ ಸೂತ್ರ ಯಾವ ಅನುಯೋಗಕ್ಕೆ ಸಂಬಂಧಪಟ್ಟಿರೋ ಗ್ರಂಥ ಇದೆ ವಿಚಾರ ಮಾಡೋದು. ತತ್ವಾರ್ಥ ಸೂತ್ರ ಯಾವ ಅನುಯೋಗಕ್ಕೆ ಸಂಬಂಧಪಟ್ಟಂತಹ ಗ್ರಂಥ ಇದೆ? ಪ್ರಥಮಾನುಯೋಗನೋ, ಕರ್ಣಾನುಯೋಗನೋ, ಚರಣಾನುಯೋಗನೋ, ದ್ರವ್ಯಾನುಯೋಗನೋ? ಒಂದೊಂದು ಅಧ್ಯಾಯದಲ್ಲಿ ಒಂದೊಂದು ಅನುಯೋಗದ ಮುಖ್ಯತೆ ಇದೆ. ಹಾಗಾದರೆ ಶಾಸ್ತ್ರವನ್ನು ಯಾವ ಅನುಯೋಗಕ್ಕೆ ಸೇರಿಸೋದು? ಇದು ವಾಸ್ತವಿಕವಾಗಿ ಅಸಂಭವ ಇದೆ. ನಮ್ಮ ಸ್ಥೂಲ ಬುದ್ಧಿಗೆ ಸ್ಥೂಲವಾಗಿ ಅರ್ಥ ಆಗಲಿ ಅಂತ ಅನುಯೋಗದ ಭೇದ ಇದೆ ಶಾಸ್ತ್ರ. ಹಾಗಾಗಿ ಅನುಯೋಗ ಶಾಸ್ತ್ರಗಳನ್ನು ವಿಭಜಿಸೋದಲ್ಲ, ಪ್ರತಿಯೊಂದು ಶಾಸ್ತ್ರಗಳ ಮಧ್ಯದಲ್ಲಿ ಯಾವ ವರ್ಣನೆ ಬರುತ್ತೆ ಅಲ್ಲಿ ಕೂಡ ನಾವು ಅನುಯೋಗವನ್ನು ಅಪ್ಲೈ ಮಾಡಬೇಕಾಗುತ್ತೆ. ಆಗ ನಮಗೆ ಅನುಯೋಗದ ಸರಿಯಾದ ಅರ್ಥ ಆಗಲಿಕ್ಕೆ ಸಾಧ್ಯ ಇದೆ. ಆದರೂ ಕೂಡ ಈ ಅನುಯೋಗಗಳ ವಾಸ್ತವಿಕವಾದ ಅರ್ಥವನ್ನು ತಿಳಿದೇನೆ ಸ್ವಲ್ಪ ನಮಗೆ ಸಮಯ ಇದೆ, ಮತ್ತು ಅದರ ಜೊತೆಗೆ ಈ
ಅನುಯೋಗಗಳ ಚರ್ಚೆಯನ್ನು ನಾವು ಪೂರ್ಣಗೊಳಿಸಿ ಇವತ್ತಿನ ವಿಚಾರವನ್ನು ಸ್ವಾಧ್ಯಾಯವನ್ನು ವಿರಾಮ ಮಾಡೋದಿದೆ. ಹಾಗಾಗಿ ಯಾರು ವಿಕಲ್ಪ ಮಾಡುವಂತಹ ಕೆಲಸ ಮಾಡೋದು ಬೇಡ. ಏನು ಹೇಳ್ತಿದ್ದಾರೆ, ಇಷ್ಟೆಲ್ಲ ಅನುಯೋಗಗಳ ಚರ್ಚೆ ಜಿನವಾಣಿಯಲ್ಲಿ ಇದ್ರೂ ಕೂಡ ನಮ್ಮ ಸಮಾಜದಲ್ಲಿ ಅಥವಾ ಭೂತಕಾಲದಲ್ಲಿ ಇವತ್ತಿಗೂ ಕೂಡ ಅನೇಕ ರೀತಿಯಾದ ವಿಚಾರಗಳು ಬೆಳಕಿಗೆ ಬರುತ್ತೆ. ಯಾವ ರೀತಿಯಾದ ವಿಚಾರಗಳು? ಆ ನಿಯೋಗ ಓದಬಾರ್ದು, ಕರ್ಣಾನಿಯೋಗ ಓದಬಾರ್ದು, ದ್ರವ್ಯಾನುಯೋಗ ಓದಬಾರ್ದು. ಇನ್ನು ಶ್ರಾವಕರು ದ್ರವ್ಯಾನುಯೋಗ ಓದಬಾರ್ದು, ಶ್ರಾವಕರು ಕರ್ಣಾನುಯೋಗ ಓದಬಾರ್ದು, ಶ್ರಾವಕರು ಬರೀ ಕಥೆಗಳು ಓದಬೇಕು, ಇಲ್ಲ ಚರಣಾನುಯೋಗ ಶ್ರಾವಕಾಚಾರ ಓದಬೇಕು, ಬೇರೆ ಗ್ರಂಥಗಳನ್ನು ಓದಬಾರ್ದು ಇತ್ಯಾದಿ ಅನೇಕ ವಿಚಾರಗಳು ಅದು ಹೇಗೋ ಏನೋ ಪರಂಪರೆಯಲ್ಲಿ ಬೆಳಕಿಗೆ ಬಂದ್ಬಿಟ್ಟಿದೆ. ಮತ್ತು ಆ ಒಂದು ಕಾರಣದಿಂದ ನಮಗೆಲ್ಲರಿಗೂ ಇತಿಹಾಸ ಗೊತ್ತಿಲ್ಲ ಬಹಳ. ಅದರ ಇತಿಹಾಸವನ್ನು ನೋಡಿದ್ರೆ ಇಂತಹ ಕರ್ಣಾನುಯೋಗದ ಶಾಸ್ತ್ರಗಳು ಬಹಳ ಶಾಸ್ತ್ರಗಳ ಬೆಳಕಿಗೆ ಬರದೇ ಇರೋದಕ್ಕೆ ಕಾರಣ ಇಂತಹ ಪರಂಪರೆಗಳಿದೆ. ಕರ್ಣಾನುಯೋಗದ ಶಾಸ್ತ್ರಗಳು ಕೇವಲ ಪೂಜೆಯ ಸಾಧನಗಳಾಗಿ ಉಳ್ಕೊಂಡ್ಬಿಟ್ಟಿತ್ತು. ಯಾಕೆ? ಈ ಪರಂಪರೆಯಿಂದ. ಹಾಗಾದ್ರೆ ಜಿನವಾಣಿ ಏನು ಹೇಳ್ತಾ ಇದೆ? 4 ಅನುಯೋಗಗಳು ಸಮಾನವಾಗಿ ಆಧರಣೀಯ ಇದೆ. ಮತ್ತು ಕೆಲವರು ದ್ರವ್ಯಾನುಯೋಗವನ್ನು ಹೆಚ್ಚು ಅಧ್ಯಯನ ಮಾಡ್ತಾ ಮಾಡ್ತಾ ಪ್ರಥಮಾನುಯೋಗ ನಾನು ಓದುವಂಥದ್ದಿಲ್ಲ, ಪ್ರಥಮಾನುಯೋಗ ಅದರಲ್ಲಿ ಏನು ಬರೀ ಕಥೆಗಳಿದೆ. ಎರಡೂ ವಿಚಾರಗಳು ಖಂಡನೀಯ ಇದೆ. ಪ್ರತಿಯೊಂದು ಅನುಯೋಗ ಸಮಾನವಾಗಿ ಆಧರಣೀಯ ಮತ್ತು ಅನುಕರಣೀಯ ಇದೆ. ಯಾವ ಅನುಯೋಗನೂ ಕಡಿಮೆ ಜಾಸ್ತಿ ಇಲ್ಲ. ಯಾವಾಗ ಯಾವ ಸಮಯದಲ್ಲಿ ನಮ್ಗೆ ಯಾವ ಅನುಯೋಗ ಓದಬೇಕನ್ಸತ್ತೆ ಆ ಅನುಯೋಗ ಓದ್ಬೋದು. ಮತ್ತು ಯಾವ ಅನುಯೋಗವನ್ನು ಮೊದಲು ಓದಬೇಕು, ಯಾವುದನ್ನು ಆಮೇಲೆ ಓದಬೇಕು ಅನ್ನೋ ಕ್ರಮ ಕೂಡ ಜಿನವಾಣಿಯಲ್ಲಿ ಇಲ್ಲ. ಸ್ಪಷ್ಟವಾಗಿ ಈ ರೀತಿಯಾದ ಕ್ರಮ ಇಲ್ಲ. ನಮಗೆ ಯಾವುದು ಅರ್ಥ ಆಗುತ್ತೆ, ಎಲ್ಲಿಂದ ಯಾವುದರಲ್ಲಿ ನಮ್ಮ ರುಚಿ ಬರುತ್ತೆ, ನಮ್ಮ ಆಸಕ್ತಿಗೆ ಅನುಸಾರವಾಗಿ ನಾವು ಜಿನವಾಣಿಯ ಅಭ್ಯಾಸವನ್ನು ಮಾಡ್ಬೋದಿದೆ. ಅದರಲ್ಲಿ ಏನೂ ತೊಂದರೆ ಇಲ್ಲ. ಆದರೆ ಸಮಯಸಾರವನ್ನು ಓದಬಾರ್ದು ಅಥವಾ ಷಟ್ಖಂಡಾಮ ಗ್ರಂಥವನ್ನು ಶ್ರಾವಕರು ಓದಬಾರ್ದು ಅನ್ನತಕ್ಕಂತಹ ಯಾವ ವಿಚಾರಗಳಿದೆ, ಖಂಡಿತವಾಗಿಯೂ ಖಂಡನೀಯ ವಿಚಾರಗಳಿದೆ. ಜಿನವಾಣಿಯನ್ನು ಎಷ್ಟು ಕಷ್ಟಪಟ್ಟು ಎಷ್ಟು ಶ್ರಮದಿಂದ ಆಚಾರ್ಯರು ಬರೆದಿಟ್ಟು ಹೋಗಿದ್ದಾರೆ. ಆ ಜಿನವಾಣಿ ಯಾತಕ್ಕೋಸ್ಕರ ಬರೆದ್ರು? ಭವ್ಯ ಜೀವಿಗಳದನ್ನು ಓದಿ ಕಲ್ಯಾಣ ಮಾಡಿಕೊಳ್ಳಿ ಅಂತ. ಹಾಗಾಗಿ ಭವ್ಯ ಜೀವಿಗಳಾದ ನಾವು ಆ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ನಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಯಸ್ಕರ ಇದೆ. ಆದರೂ ಕೂಡ ಕೆಲವರು ಏನು ತರ್ಕ ಕೊಡ್ತಾರೆ, ಅರೆ ದ್ರವ್ಯಾನುಯೋಗ ಓದ್ಬಿಟ್ರೆ ಶರೀರ ಆತ್ಮ ಬೇರೆ ಬೇರೆ ಇದೆ, ಶರೀರಕ್ಕೂ ಜೀವಕ್ಕೂ ಸಂಬಂಧ ಇಲ್ಲ, ಶರೀರ ಆಹಾರವನ್ನೇ ತಗೊಳ್ಳೋದಿಲ್ಲ, ಶರೀರ ಪುಣ್ಯವೂ ಮಾಡೋದಿಲ್ಲ ಪಾಪವೂ ಮಾಡೋದಿಲ್ಲ ಇತ್ಯಾದಿ ವಚನಗಳನ್ನು ಹೇಳಿದಾಗ ಜೀವಿಗಳು ಸ್ವಚ್ಛಂದಿ ಆಗಿಬಿಡ್ತಾರೆ ಮತ್ತು ಸ್ವಚ್ಛಂದಿ ಆಗುತ್ತಾರೆ. ಹಾಗಾಗಿ ದ್ರವ್ಯಾನುಯೋಗವನ್ನು ಓದಬಾರ್ದು ಅಂತ ಈ ರೀತಿ ತರ್ಕ ಬರುತ್ತೆ. ಆದರೆ ಟೋಡ್ರಮಲ್ಜಿ ಏನು ಹೇಳ್ತಾರೆ, ಶಾಸ್ತ್ರ ವರ್ಣನೆ ಮಾಡೋ ಪದ್ಧತಿ ಅಂತ ಪ್ರಕರಣ ಬರೀತಾರಲ್ಲ, ಟೋಡ್ರಮಲ್ಜಿ ಏನು ಹೇಳ್ತಾರೆ, ಯದಿ ಗಧಾ ಮಿಶ್ರಿ ಖಾನೆ ಸೆ ಗಧೆ ಕಿ ಮೃತ್ಯು ಹೋ ಜಾಯ್. ಏನು ಹೇಳ್ತಾರೆ, ಯಾವುದೋ ಒಂದು ಕತ್ತೆ ಸಕ್ಕರೆ ತಿನ್ನೋದ್ರಿಂದ ಅದರ ಮೃತ್ಯು ಆದರೆ ಮನುಷ್ಯ ಸಕ್ಕರೆ ತಿನ್ನೋದನ್ನು ಬಿಟ್ಟು ಬಿಡ್ತಾನೇನು? ಏನು ಹೇಳ್ತಾರೆ, ಮನುಷ್ಯ ಬಿಟ್ಟು ಬಿಡ್ತಾನೇನು? ಯಾವುದೋ ಒಬ್ಬ ಅಸಂಬದ್ಧ ವ್ಯಕ್ತಿ ದ್ರವ್ಯಾನುಯೋಗವನ್ನು ಓದಿ ಭ್ರಷ್ಟನಾದರೆ ಜ್ಞಾನಿ ಜೀವಿಗಳು ಆ ತತ್ವಜ್ಞಾನವನ್ನು ತತ್ವಾಭ್ಯಾಸವನ್ನು ಬಿಟ್ಟು ಬಿಡ್ತಾರೇನು? ಹೆಂಗೆ ಸಾಧ್ಯ ಇದೆ? ಅಜ್ಞಾನಿ ಮೊದಲು ಅಜ್ಞಾನಿನೇ ಇದ್ದ, ಈಗಲೂ ಅಜ್ಞಾನಿನೇ ಇದ್ದಾನೆ, ಅವನಿಗೇನು ವ್ಯತ್ಯಾಸ ಆಯಿತು? ಆದರೆ ಜ್ಞಾನಿ ಜೀವಿಗಳಂತೂ ತುಂಬ ಸಾವಧಾನಪೂರ್ವಕವಾಗಿ ಈ ಯಾವ ದ್ರವ್ಯಾನುಯೋಗ ಇದೆ ಅದನ್ನು ಓದ್ಬೋದಿದೆ. ಆದರೂ ಮತ್ತೆ ಪುನಃ ಪ್ರಶ್ನೆ ಏನು ಬರುತ್ತೆ, ಅರೆ ಒಂದು ವೇಳೆ ಇದರಲ್ಲಿ ಭ್ರಷ್ಟ ಆಗುವಂತಹ ಸಾಧ್ಯತೆಗಳಿದೆ ಅಂದ ಮೇಲೆ, ಪಾಸಿಬಿಲಿಟೀಸ್ ಇದೆ ಅಂದ ಮೇಲೆ ಯಾಕೆ ಇದನ್ನು ಓದೋದು? ಇದನ್ನು ಬಿಟ್ಟೇ ಓದ್ಬೋದು, ಬೇರೆ ಎಲ್ಲ. ನಿಜವಾಗ್ಲೂ ಜಿನವಾಣಿ ಹೇಳುತ್ತೆ, ಭವ್ಯ ಜೀವನೇ, ನಿನ್ನ ಯಾವ ಮೋಕ್ಷ ಮಾರ್ಗ ಇದೆ, ನಿನ್ನ ಯಾವ ಸಮ್ಯಕ್ ದರ್ಶನಕ್ಕೆ ಮೂಲ ದಾರಿ ಇದೆ, ಅದು ದ್ರವ್ಯಾನುಯೋಗದಿಂದ ಸಿಗೋದಿದೆ.
ದ್ರವ್ಯಾನುಯೋಗದಿಂದ ನಿನ್ನ ಮೋಕ್ಷ ಮಾರ್ಗ ನಿಜವಾಗಿ ಪ್ರಾರಂಭ ಆಗುತ್ತೆ. ದ್ರವ್ಯಾನುಯೋಗವೇ ಗೊತ್ತಿಲ್ಲ, ಆತ್ಮ ಮತ್ತು ಶರೀರದ ವಿಚಾರನೇ ನಿನಗೆ ಗೊತ್ತಿಲ್ಲ, ಮತ್ತು ನೀನು ಯಾವ ವೃತ ಮಾಡಿದ್ರೆ ಏನು, ಯಾವ ತಪ ಮಾಡಿದ್ರೆ ಏನು, ಯಾವ ಕರ್ಣಾನುಯೋಗವನ್ನು ತಿಳ್ಕೊಂಡ್ರೆ ಏನು, ಯಾವ ಮಹಾಪುರುಷರ ಜೀವನ ತಿಳ್ಕೊಂಡ್ರೆ ಏನು, ಎಲ್ಲ ಕೂಡ ವ್ಯರ್ಥ ಇದೆ. ನಿನಗೆ ಎಲ್ಲಿವರೆಗೆ ಜೀವಾತ್ಮನ ಭೇದ ವಿಜ್ಞಾನ ತಿಳಿಯೋದಿಲ್ಲ. ಹಾಗಾಗಿ ಆ ಮೂಲ ಭೇದ ವಿಜ್ಞಾನವನ್ನೇ ತಿಳಿದೇನೆ ಎಲ್ಲಿ ನಮ್ಮ ಜೀವನವೇ ಸಂಪೂರ್ಣವಾಗಿ ನಿರರ್ಥಕ ಆಗುತ್ತೆ. ಹಾಗಾಗಿ ಬುದ್ಧಿವಂತಿಕೆ ಯಾವುದರಲ್ಲಿದೆ? ಸಾವಧಾನತೆಯನ್ನು ಇಟ್ಕೊಳ್ಳೋಣ. ಯಾವ ರೀತಿ ಸಾವಧಾನತೆಯನ್ನು ಇಟ್ಕೋಬೇಕು ಆ ರೀತಿ ಸಾವಧಾನತೆಯನ್ನು ಇಟ್ಕೊಳ್ಳೋಣ. ಸಾವಧಾನತೆಯಿಂದ ಜಿನವಾಣಿಯನ್ನು ಓದೋದಿದೆ, ಅದನ್ನು ಬಿಟ್ಟು ಜಿನವಾಣಿಯನ್ನೇ, ಕೆಲವು ಪ್ರಕರಣಗಳನ್ನೇ, ಕೆಲವು ಅನುಯೋಗಗಳನ್ನೇ ಬಿಟ್ಟು ನಾವು ಸ್ವಾಧ್ಯಾಯವನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಅದರಿಂದ ಏನು ಪ್ರಯೋಜನ ಸಿದ್ಧಿ ಆಗುತ್ತೆ? ನಾನು ನಿನ್ನೆ ಹೇಳಿದ್ನಲ್ಲ, ಸಿಹಿಯನ್ನು ಮಾತ್ರ ತಗೊಂಡ್ಬಿಟ್ಟು ಔಷಧಿಯನ್ನು ಎಸೆದು ಬಿಟ್ರೆ ಮಗು, ಅದರಿಂದ ರೋಗ ದೂರ ಆಗುತ್ತೇನೋ? ಖಂಡಿತವಾಗ್ಲೂ ಆಗೋದಿಲ್ಲ. ಹಾಗೆಯೇ ಮೂಲದಲ್ಲಿ ಯಾವ ದ್ರವ್ಯಾನುಯೋಗದ ವಿಚಾರ ನಮಗೆ ಮೋಕ್ಷ ಮಾರ್ಗಕ್ಕೆ ಬೇಕಾಗಿದೆ ಅದನ್ನು ಬಿಟ್ಟು ಎಲ್ಲವನ್ನು ಓದ್ತಾ ಕೂತ್ರೆ ನಮ್ಮ ಸಂಸಾರ ರೂಪಿ ರೋಗ ದೂರ ಖಂಡಿತವಾಗ್ಲೂ ಆಗೋದಿಲ್ಲ. ಹಾಗಾಗಿ ದ್ರವ್ಯಾನುಯೋಗವನ್ನು ಖಂಡಿತವಾಗಿಯೂ ಖಂಡಿಸೋದು ಮಹಾ ಅಪರಾಧ ಇದೆ. ಅಷ್ಟೇ ಅಲ್ಲ, ಅವಿನಯ ಇದೆ, ಅವರ್ಣವಾದ ಇದೆ, ದರ್ಶನ ಮೋಹನೀಯ ಬಂಧಕ್ಕೆ ಕಾರಣ ಇದೆ. ಹಾಗಾಗಿ ಅಂತಿಮವಾಗಿ ನಾವೇನು ತಿಳಿಯೋದಿದೆ, ಎಲ್ಲ ಅನುಯೋಗಗಳ ಒಂದು ಪ್ರಯೋಜನ ಒಂದೇ ಇದೆ, ಅದು ವೀತರಾಗತೆ ಇದೆ. ಒಬ್ಬ ವ್ಯಾಪಾರಿ ಚಿನ್ನ ಬೆಳ್ಳಿವನ್ನು ಮಾರ್ತಾ ಇದ್ದಾನೆ. ಅವನ ಉದ್ದೇಶ ಏನಿದೆ? ಅವನ ಉದ್ದೇಶ ಹಣ ಸಂಪಾದನೆ ಮಾಡೋದಿದೆ. ಇನ್ನೊಬ್ಬ ರತ್ನದ ವ್ಯಾಪಾರ ಮಾಡ್ತಾ ಇದ್ದಾನೆ, ಡೈಮಂಡ್ ವ್ಯಾಪಾರಿ ಇದ್ದಾನೆ. ಅವನ ಉದ್ದೇಶ ಏನಿದೆ? ಅವನ ಉದ್ದೇಶ ಕೂಡ ಹಣ ಗಳಿಸೋದಿದೆ. ಮತ್ತು ಇನ್ನೊಬ್ಬ ಒಂದು ಪೆಟ್ಟಿ ಅಂಗಡಿ ಇಟ್ಕೊಂಡು ಕಡಲೆಕಾಯಿ ವ್ಯಾಪಾರ ಮಾಡ್ತಾ ಇದ್ದಾನೆ. ಅವನ ಉದ್ದೇಶ ಏನಿದೆ? ಅವನ ಉದ್ದೇಶ ಕೂಡ ಹಣ ಸಂಪಾದನೆ ಮಾಡೋದಿದೆ. ಏನು ಹೇಳ್ತಿದ್ದೀರಿ ನೀವು? ರತ್ನ ವ್ಯಾಪಾರಿನ ಹೋಗಿ ಕಡಲೆಕಾಯಿ ವ್ಯಾಪಾರಿ ಜೊತೆಗೆ ಕಂಪೇರ್ ಮಾಡ್ತಾ ಇದ್ದೀರಿ. ಅರೆ, ಕಂಪೇರ್ ಮಾಡೋದೇನು? ಇವನು ಕಡಿಮೆ ಹಣ ಗಳಿಸ್ಬೋದು, ಅವನು ಜಾಸ್ತಿ ಗಳಿಸ್ಬೋದು, ಆದರೆ ಮೂಲ ಪ್ರಯೋಜನ ಒಂದೇ ಇದೆ, ಹಣ ಸಂಪಾದನೆ ಮಾಡೋದು. ಅದೇ ರೀತಿಯಾದ ಪ್ರಥಮಾನುಯೋಗ ಆಗಿರ್ಬೋದು, ಚರಣಾನುಯೋಗ, ಕರ್ಣಾನುಯೋಗ, ದ್ರವ್ಯಾನುಯೋಗ ಆಗಿರ್ಬೋದು. ಆಯಾ ಅನುಯೋಗಗಳ ಒಂದು ಮೂಲ ವಿಚಾರಗಳು, ಸೂಕ್ಷ್ಮತೆಗಳು ಬೇರೆ ಬೇರೆ ಪ್ರಕಾರದ್ದಿರ್ಬೋದು, ಆದರೆ ಎಲ್ಲ ಅನುಯೋಗಗಳ ಮೂಲ ಪ್ರಯೋಜನ ಒಂದೇ ಇದೆ, ಅದು ವೀತರಾಗತೆ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಶಾಸ್ತ್ರದ ಯಾವುದೋ ವಿಚಾರಗಳು ನಮಗೆ ತಿಳಿದೇನೆ ನಾವೆಲ್ಲೋ ಎಡುತ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದ್ರೆ, ನಾವು ಅದನ್ನು ಪರೀಕ್ಷೆ ಮಾಡೋದಾದರೆ ನಾವೇನು ಮಾಡಬೇಕು? ಪ್ರಪ್ರಥಮವಾಗಿ ನಾವು ನೋಡಬೇಕು, ಈ ವಿಚಾರಗಳಿಂದ ಯಾವ ಒಂದು ಅರ್ಥವನ್ನು ನಾನು ತಗೋತಾ ಇದ್ದೀನಿ, ಅದರಿಂದ ರಾಗದ್ವೇಷದ ಪೋಷಣೆ ಆಗುತ್ತಾ ಇದೆಯೋ ಅಥವಾ ಅದರಿಂದ ವೀತರಾಗತೆಯ ಪೋಷಣೆ ಆಗುತ್ತಾ ಇದೆಯೋ. ಒಂದು ವೇಳೆ ಅದರಿಂದ ವೀತರಾಗತೆಯ ಪೋಷಣೆ ಆಗುತ್ತಾ ಇದೆ ಅಂದಾಗ ಅದು ಜಿನ್ವಾನಿ ಸಮ್ಮತವಾಗುತ್ತೆ. ಆದರೆ ಆ ಅರ್ಥದಿಂದ ಒಂದು ವೇಳೆ ರಾಗದ್ವೇಷದ ಪೋಷಣೆ ಆಗುತ್ತಾ ಇದ್ದರೆ ಖಂಡಿತವಾಗಿಯೂ ಆ ವಿಚಾರ ಜಿನ್ವಾನಿಗೆ ವಿರುದ್ಧವಾಗುತ್ತೆ. ಆ ರೀತಿಯಾಗಿ ಜಿನ್ವಾನಿಯ ಸ್ವರೂಪವನ್ನು ತಿಳಿದು ನಾವೆಲ್ಲರೂ ಕೂಡ ನಮ್ಮ ಸಾತಿಶಯ ಪುಣ್ಯೋದಯದಿಂದ ಸಿಕ್ಕಿರುವಂತಹ ಈ ಜಿನ್ವಾಣಿಯನ್ನು ಸತತ ಪ್ರಯತ್ನಪೂರ್ವಕವಾಗಿ ಓದಿ ಶ್ರಮಪೂರ್ವಕವಾಗಿ ಅದನ್ನು ಅರ್ಥ ಮಾಡಿಕೊಂಡು